ಹಲೋ ಎವ್ರಿವನ್, ವೆಲ್ಕಮ್ ಟು ಶ್ರೀನಿವಾಸ ಐಎಎಸ್ ಅಕಾಡೆಮಿ. ಸೊ ನಿಮ್ಗೆ ಗೊತ್ತಿದ್ದಂಗೆ ನಾವು ಫ್ರೀ ಯೂಟ್ಯೂಬ್ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ವಿ, ರೈಟ್ ಅಲ್ವಾ? ಸೊ ಆಲ್ರೆಡಿ ಭಾಳಷ್ಟು ಚಾಪ್ಟರ್ಸ್ ಕಂಪ್ಲೀಟ್ ಆಗಿದೆ, ನೀವು ಫ್ರೀ ಆಗಿ ಅದನ್ನು ನೋಡ್ಬೋದು, ರೈಟ್? ಸೊ ಕೋಡಿಂಗ್, ಡಿಕೋಡಿಂಗ್ ಆಗಿದೆ, ಆ್ಯನಾಲಜಿ, ಕ್ಲಾಸಿಫಿಕೇಷನ್, ಬ್ಲಡ್ ರಿಲೇಷನ್, ಸಿಲಾಗಿಸಮ್, ಈ ಎಲ್ಲ ಚಾಪ್ಟರ್ಸ್ ಕಂಪ್ಲೀಟ್ ಆಗಿದೆ. ಈ ಎಲ್ಲ ಚಾಪ್ಟರ್ಸ್ ನಿಮಗೆ ಎಲ್ಲ ಗೌರ್ಮೆಂಟ್ ಎಕ್ಸಾಮ್ಗೂ ನಿಮಗೆ ಹೆಲ್ಪ್ ಆಗುತ್ತೆ, ರೈಟ್? ಬ್ಯಾಂಕಿಂಗ್ ಆಗಲಿ, SSC ಆಗಲಿ, RRB, ಗ್ರೂಪ್ ಡಿ, ರೈಟ್? ಸೊ ಎಲ್ಲ ಎಕ್ಸಾಮ್ಗೂ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇವತ್ತು ನಾವು ಕಂಪ್ಲೀಷನ್ ಆಫ್ ಸೀರೀಸನ್ನು ನೋಡ್ತಾ ಇದ್ವಿ. ಆಲ್ರೆಡಿ ಇದರದ್ದು ಒಂದು ಫಸ್ಟ್ ಪಾರ್ಟು ಮುಗಿದಿದೆ, ರೈಟ್? ದಿಸ್ ಈಸ್ ಅ ಸೆಕೆಂಡ್ ಪಾರ್ಟ್ ಆಫ್ ದ್ಯಾಟ್. ಸೊ ಫಸ್ಟ್ ಪಾರ್ಟಲ್ಲಿ ನಿಮಗೆ ಬೇಸಿಕಲಿ ಯಾವುದ್ಯಾವ್ದು ಕ್ವಶನ್, ಯಾವ್ಯಾವ ಟೈಪ್ ಕ್ವಶನ್ಸ್ ಅದೆಲ್ಲ ಆಗಿದೆ, ರೈಟ್? ಸೊ ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್, ಅದರಲ್ಲಿ ಯಾವ್ಯಾವ ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ಸ್ ಬರುತ್ತೆ ಅದನ್ನೆಲ್ಲ ಈ ಕ್ಲಾಸಲ್ಲಿ ಕವರ್ ಆಗುತ್ತೆ, ರೈಟ್? ಸೊ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ವಶನ್, ವಾಟ್ ಈಸ್ ಕಂಪ್ಲೀಷನ್ ಆಫ್ ಸೀರೀಸ್ ಅಂದರೆ ಮುಂದೆ ಒಂದು ಅದೇ ಪ್ಯಾಟರ್ನನ್ನು ಫಾಲೋ ಮಾಡುತ್ತೆ, ರೈಟ್? ಸೊ ಆ ಕ್ವಶನಲ್ಲಿ ಯಾವ ಪ್ಯಾಟರ್ನ್ ಫಾಲೋ ಆಗ್ತಿದೆ ಅದೇ ಪ್ಯಾಟರ್ನು ಫಾಲೋ ಆಗ್ತಾ ಇತ್ತು, ರೈಟ್? ನಂಬರ್ ಸೀರೀಸ್ ಆಗಲಿ, ಆಲ್ಫಾ ನ್ಯೂಮರಿಕ್ ಸೀರೀಸ್ ಅದರಲ್ಲಿ. ಬಟ್ ಇಲ್ಲಿ ನೋಡಿ, ಇದರಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ಸನ್ನು ಕೊಟ್ಟಿದ್ದಾರೆ, ರೈಟ್? ಏನಿದೆ ಇನ್ ಅ ನಂಬರ್ ಸೀರೀಸ್, ಈಚ್ ಟರ್ಮ್ ಈಸ್ ಆಬ್ಟೈನ್ಡ್ ಬೈ ಆ್ಯಡಿಂಗ್ 7 ಟು ದ ಪ್ರೀವಿಯಸ್ ಟರ್ಮ್ ಅಂತೆ. ಸೊ ಏನಾಗ್ತಾ ಇದೆ, ಈಚ್ ಟರ್ಮ್ ಏನು ಬರುತ್ತೋ ಆಬ್ಟೈನ್ಡ್ ಬೈ ಆ್ಯಡಿಂಗ್ 7 ಆಗ್ತಾ ಇದೆ ಟು ಪ್ರೀವಿಯಸ್ ಟರ್ಮ್. ಅದರ ಅರ್ಥ ಇವಾಗ ನಂದು ಫಸ್ಟ್ 1 ಇದೆ, ಸೊ ಪ್ರೀವಿಯಸ್ ಟರ್ಮ್ ಇಸ್ ದಿಸ್. ಇವಾಗ ಸೆಕೆಂಡ್ ಟರ್ಮ್ ಬರಬೇಕಾದ್ರೆ +7 ಆ್ಯಡ್ ಆಗಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ರೈಟ್ ಅಲ್ವಾ? ನೆಕ್ಸ್ಟ್, ಇಫ್ ದ ಫಸ್ಟ್ ಟರ್ಮ್ ಈಸ್ 11 ಅಂತ ಕೊಟ್ಟಿದ್ದಾರೆ, ರೈಟ್? ಇಫ್ ದ ಫಸ್ಟ್ ಟರ್ಮ್ ಈಸ್ 11 ಅಂತ. ಸೊ ವಾಟ್ ವಿಲ್ ಬಿ ದ 8th ಟರ್ಮ್ ಆಫ್ ದ ಸೀರೀಸ್? ಸಿ ನೋಡಿ, ಫಸ್ಟ್ ಟರ್ಮು 11 ಇದೆ, ಫಸ್ಟ್ ಟರ್ಮ್. ನಮಗೆ ಎಷ್ಟು ಬೇಕು ಟರ್ಮು? 8th ಟರ್ಮ್ ಬೇಕು, ರೈಟ್? 8th ಟರ್ಮ್ ಬೇಕು. ಸಿ, ಆ್ಯಡ್ ಮಾಡ್ತಾ ಹೋದಂಗೆ ನಿಮ್ಗೆ ಏನಾಗುತ್ತೆ, ಒಂದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಅಲ್ವಾ? ಇದಕ್ಕೊಂದು ಶಾರ್ಟ್ ಟ್ರಿಕ್ ಕೂಡ ಯೂಸ್ ಮಾಡ್ಬೋದು. ಅದಕ್ಕಿಂತ ಮೊದಲು ನಾವು ಬೇಸಿಕ್ ಹೇಗೆ ಮಾಡಬೇಕು ನೋಡೋಣ, ರೈಟ್? ಪ್ರೀವಿಯಸ್ ಟರ್ಮಿಗೆ 7 ಆ್ಯಡ್ ಆಗ್ತಾ ಇದೆ, ಸೊ ದ್ಯಾಟ್ ಮೀನ್ಸ್ ಸೆಕೆಂಡ್ ಟರ್ಮ್ 18 ಆಗ್ತಾ ಇದೆ. ಅಗೇನ್ 7 ಆ್ಯಡ್ ಮಾಡಿ ಎಷ್ಟಾಗುತ್ತೆ? 25 ಆಗ್ತಾಯಿದೆ, ರೈಟ್? 25 ಆಗುತ್ತಾ? ನೆಕ್ಸ್ಟ್ ಅಗೇನ್ 7 ಆ್ಯಡ್ ಮಾಡಿದರೆ ಏನಾಗುತ್ತೆ? 32 ಆಗುತ್ತೆ. 32 + 7 39 ಆಗುತ್ತೆ. 39 + 7 ಮಾಡಿದರೆ 46. 46 + 7 ಮಾಡಿದರೆ ಎಷ್ಟಾಗುತ್ತೆ? 53. 53 + 7 ಮಾಡಿದರೆ 60 ಆಗುತ್ತೆ. ದಿಸ್ ಈಸ್ ಅವರ್ 8th ಟರ್ಮ್. ಅವರು 8th ಟರ್ಮ್ ಅಂತ ಕೇಳಿದ್ದಾರೆ. ಸೊ ಇದೇ ನೋಡಿ, ಇವಾಗ ಆ್ಯಡ್ ಮಾಡ್ಕೋತಾ ಹೋಗಬೇಕು, ರೈಟ್? ಸೊ ಇದನ್ನೊಂದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ, ರೈಟ್? ಸೊ ಹಾಗಿದ್ರೆ ಇದನ್ನು ಈಸಿಯಾಗಿ ಹೇಗೆ ಮಾಡ್ಬೋದು? ಸಿ, ಆ್ಯಡಿಂಗ್ 7 ಟು ದ ಪ್ರೀವಿಯಸ್ ಟರ್ಮ್ ಅಂತ ಹೇಳ್ತಾ ಇದ್ದಾರೆ. ಪ್ರೀವಿಯಸ್ ಟರ್ಮಿಗೆ 7 ಆ್ಯಡ್ ಆಗ್ತಾ ಇದೆ. ಹಾಗಿದ್ರೆ ಫಸ್ಟ್ ಟರ್ಮು ನಮ್ಮದು 11 ಆಗ್ತಾ ಇದೆ, 11 ಇದೆ, ರೈಟ್? ಸೊ 7 ಪ್ರೀವಿಯಸ್ ಟರ್ಮ್ಗೆ ಆ್ಯಡ್ ಆಗ್ತಾ ಇದೆ. 8th ಟರ್ಮ್ ಬೇಕು ಅಂದರೆ ಎಷ್ಟು ಸಲ 7 ಆ್ಯಡ್ ಆಗ್ತಾ ಇದೆ? 8th ಟರ್ಮ್ ಬೇಕು ಅಂದರೆ 7 ಎಷ್ಟು ಸಲ ಆ್ಯಡ್ ಆಗ್ತಾ ಇದೆ? 1 2 3 4 5 6 7. 8th ಟರ್ಮ್ ಆಲ್ರೆಡಿ ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ ಅಂದರೆ ಅದನ್ನು ಬಿಟ್ಟು ಉಳಿದಿರೋ ಟರ್ಮ್ಗೆ ನಾವು 7 ಆ್ಯಡ್ ಮಾಡಬೇಕಾ? ಹಾಗಿರೋ ಉಳಿದಿರೋ ಟರ್ಮ್ ಎಷ್ಟು? 8th ಟರ್ಮ್ ಕೇಳಿದ್ದಾರೆ, ದಟ್ ಮೀನ್ಸ್ ಉಳಿದಿರೋ ಟರ್ಮ್ಸು 7. ಈ 7 ಟರ್ಮ್ಗೆ 7 ಆ್ಯಡ್ ಆಗ್ತಾ ಇದೆ. ಸೊ ಹಾಗಿದ್ರೆ ಈ 7 ಟರ್ಮ್ಗೆ 7 ಟೈಮ್ಸ್ ಆ್ಯಡ್ ಆಗ್ತಾ ಇದೆ. 7 ಅಂದರೆ ಟೋಟಲ್ ಎಷ್ಟು ಆ್ಯಡ್ ಆಗಿದೆ? 49, ರೈಟ್? ಡೈರೆಕ್ಟಾಗಿ ನೀವು 49 ಆ್ಯಡ್ ಮಾಡಿದರೆ ನಿಮಗೆ ಆನ್ಸರ್ ಬಂದುಬಿಡುತ್ತೆ, ದ್ಯಾಟ್ ಈಸ್ ಅ 60, ರೈಟ್? ಹೀಗೆ 1 by 1 ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ನೀವು ಏನು ಮಾಡ್ಬೋದು? 8th ಟರ್ಮ್ ಕೇಳಿದ್ದಾರೆ, ರೈಟ್? ಫಸ್ಟ್ ಟರ್ಮ್ಗಂತೂ ನೀವು ಆ್ಯಡ್ ಮಾಡಲ್ಲ, ಬಿಕಾಸ್ ಫಸ್ಟ್ ಟರ್ಮ್ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ. 8th ಟರ್ಮ್ ಕೇಳಿದ್ದಾರೆ ಅಂದರೆ ಉಳಿದಿರೋ ಎಷ್ಟು ಟರ್ಮಿಗೆ ಆ್ಯಡ್ ಮಾಡಬೇಕು? 7 ಟರ್ಮ್, ರೈಟ್? ಸೊ 7 ಟರ್ಮಿಗೆ ಎಷ್ಟು ಆ್ಯಡ್ ಮಾಡಬೇಕಂತ ಹೇಳಿದ್ದಾರೆ? 7 ಟೈಮ್ಸ್. ಸೊ 7 × 7 ಟೋಟಲ್ 49 ಆ್ಯಡ್ ಆಗ್ತಾ ಇದೆ. ಇದರಲ್ಲಿ ಆ್ಯಡ್ ಆಗ್ತಾ ಇರುತ್ತೆ 11ಅಲ್ಲಿ, ರೈಟ್? 11 + 49, ದ್ಯಾಟ್ ಮೀನ್ಸ್ 60 ವಿಲ್ ಬಿ ದ ಆನ್ಸರ್. 60 ಆನ್ಸರ್ ಆಗುತ್ತೆ. ನೋಡಿ, ಎರಡು ಬೇಸಿಕ್ಕು ಕೂಡ ಮಾಡಿದ್ರೂ ಸೇಮ್ ಆನ್ಸರ್ ಬರುತ್ತೆ, ಇದು ಕೂಡ ಮಾಡಿದ್ರೂ ಸೇಮ್. ಇದನ್ನು ಮಾಡಿದರೆ ಏನಾಗುತ್ತೆ? ಸ್ವಲ್ಪ ಟೈಮು ಕಡಿಮೆ ಉಳ್ಕೊಳ್ಳುತ್ತೆ, ರೈಟ್? ನೆಕ್ಸ್ಟ್ ಕ್ವಶನ್. So in a letter series, each letter is 2 positions ahead of a previous letter. In the English alphabet, if the series starts with C, which letter will be a 7th term ಅಂತ ಕೇಳಿದ್ದಾರೆ, ಓಕೆ?
2 ಪೊಸಿಷನ್ ಅಹೆಡ್ ಅಂತ ಅಂದರೆ A1 ಇದೆ ಅಂತಂದರೆ ಅದರಲ್ಲಿ 2 ಆ್ಯಡ್ ಮಾಡಿದರೆ 3 ಬರುತ್ತಾ. 2 ಪೊಸಿಷನ್ ಅಹೆಡ್ ಇದೆ, ಮುಂದೆ ಇದೆ, ರೈಟ್. 2 ಪೊಸಿಷನ್ ಮುಂದೆ ಇದೆ ಅಹೆಡ್ ಅಂದರೆ A1 ಇದೆ ಅಂತ ಅಂದ್ಕೊಳ್ಳಿ. ಈ 2 ಪೊಸಿಷನ್ ಅಹೆಡ್ ಮುಂದೆ ಮಾಡಿದರೆ ನಮಗೆ ಬರೋದು ಯಾವುದು? ನೆಕ್ಸ್ಟ್ ಲೆಟರು ಸಿ ಬರುತ್ತೆ. ದ್ಯಾಟ್ ಮೀನ್ಸ್ 2 ಪೊಸಿಷನ್, ಆಲ್ವೇಸ್ 2 ಪೊಸಿಷನ್ ಅಹೆಡ್ ಅಂದರೆ ಡಿಫ್ರೆನ್ಸ್ 1 ಇರುತ್ತೆ. ಗ್ಯಾಪ್ ಎಷ್ಟಿರುತ್ತೆ? ಗ್ಯಾಪ್ ಈಸ್ 1. ಆಲ್ವೇಸ್ ಪಝಲಲ್ಲಾಗಲಿ ಆರ್ ಎಲ್ಸ್ ವಾಟ್ ಸೀರೀಸಲ್ಲಾಗಲಿ ಯಾವುದರಲ್ಲೇ ಆಗಲಿ 2 ಪೊಸಿಷನ್ ಅಹೆಡ್ ಅಂತ ಕೊಟ್ಟಾಗ ಏನಿರುತ್ತೆ? ಗ್ಯಾಪ್ 1 ಇರುತ್ತೆ. ಸೊ ಎ ಇದೆ, 2 ಪೊಸಿಷನ್ ಅಹೆಡ್ ಬರೋದು ಲೆಟರ್ ಯಾವುದು? ಸಿ ಬರುತ್ತೆ, ರೈಟ್. ನಾಟ್ ಡಿ. ನೀವೇನು ಅಂದ್ಕೊಳ್ತೀರಾ? 2 ಪೊಸಿಷನ್ ಇದೆ, ರೈಟ್. 2 ಪೊಸಿಷನ್ ಬಿಟ್ಟು ಡಿ ಬರುತ್ತೆ. ದಟ್ ಈಸ್ ರಾಂಗ್. ಯಾಕೆ? 2 ಪೊಸಿಷನ್ ಅಹೆಡ್ ಅಂದರೆ ಎ ಆದ ತಕ್ಷಣ 2 ಪೊಸಿಷನ್ ಅಹೆಡ್ ಯಾವುದಿದೆ? ಎ ಇಲ್ಲಿದೆ, 2 3 ನೋಡಿ, 2 ಪೊಸಿಷನ್ ಅಹೆಡ್ ಇದೆನಾ, 2 ಪೊಸಿಷನ್ ಮುಂದೆ ಇದೆನಾ, ಗ್ಯಾಪ್ ಏನಿದೆ ಅಲ್ಲಿ? 3 - 1 ಮಾಡಿದರೆ 2 ಅಂತ ಇದೆ, ರೈಟ್. ಸೊ ನಿಮಗೆ ಹೀಗೆ ಕನ್ಫ್ಯೂಸ್ ಆಗ್ತಾ ಇದ್ದರೆ ನೀವೇನು ಮಾಡಿ, ವಾಟ್ ಡೈರೆಕ್ಟ್ ಏನು ಮಾಡಿ ಆ ಲೆಟ್ರಿಗೆ ನೀವು +2 ಮಾಡ್ಕೋತಾ ಹೋಗಿ, ನಿಮಗೆ ಈಸಿ ಆಗುತ್ತೆ, ರೈಟ್. ಸ್ಟಾರ್ಟ್ಸ್ ವಿತ್ ಅ ಸಿ ಅಂತ ಹೇಳಿದ್ದಾರೆ, ರೈಟ್. ಸ್ಟಾರ್ಟ್ಸ್ ವಿತ್ ಅ ಸಿ. ಸಿ ಲೆಟರ್ ಈಸ್ ವಾಟ್? 3. ಪ್ಲೇಸ್ ವ್ಯಾಲ್ಯೂ ಇಸ್ 2 ಆ್ಯಡ್ ಮಾಡಿದರೆ 5 ಬರುತ್ತೆ. 5 ಅಂದರೆ ಇ ಬರುತ್ತೆ. ದಿಸ್ ಈಸ್ ಅವರ್ ವಾಟ್? ಫಸ್ಟ್ ಟರ್ಮ್ ಅಂತೂ ಇದಾಯಿತು, ಸೆಕೆಂಡ್ ಟರ್ಮ್, ರೈಟ್. ನೆಕ್ಸ್ಟ್ 2 ಪೊಸಿಷನ್ ಅಹೆಡ್, ದಟ್ ಈಸ್ ಇ ಮೀನ್ಸ್ ವಾಟ್? ಇ 5th ಪೊಸಿಷನಲ್ಲಿದೆ. ಪ್ಲೇಸ್ ವ್ಯಾಲ್ಯೂ ಏನಿದೆ? 5, ರೈಟ್. 5 + 2 ಮಾಡಿದರೆ 7. ವಾಟ್ ಈಸ್ ಅ 7? 7 ಪ್ಲೇಸ್ ವ್ಯಾಲ್ಯೂ ಯಾವ ಲೆಟರ್ದಿದೆ? ವಿಚ್ ಆಲ್ಫಾಬೆಟ್ ಹ್ಯಾಸ್ ಅ 7 ಪ್ಲೇಸ್ ವ್ಯಾಲ್ಯೂ, ರೈಟ್. ಜಿ ಈಸ್ ವಾಟ್? 7. ಜಿ ಏನಿದೆ? 7 ಇದೆ. ದಿಸ್ ಈಸ್ ವಾಟ್? 3rd ಟರ್ಮ್. ನಮ್ಗೆ ಯಾವ ಟರ್ಮ್ ಬೇಕು ಇವಾಗ? 7th ಟರ್ಮ್ ಬೇಕು, ರೈಟ್. ಸೊ ಜಿಗೆ ಅಗೇನ್ ಏನು ಮಾಡಬೇಕು? 2 ಪೊಸಿಷನ್ ಅಹೆಡ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಪ್ರೀವಿಯಸ್ ಇಯರಿಂದ. ಸೊ ಪ್ರೀವಿಯಸ್ ಕ್ವಶನಲ್ಲಿ ಏನಿತ್ತು? ಪ್ರೀವಿಯಸಲ್ಲಿ 7 ಆ್ಯಡ್ ಮಾಡಬೇಕು. ಬಟ್ ಈ ಕ್ವಶನಲ್ಲಿ ಏನಿದೆ? 2 ಪೊಸಿಷನ್ ಅಹೆಡ್ ಇದೆ ಲೆಟರ್ ಸಿರೀಸಲ್ಲಿ, ರೈಟ್. ಸೊ ಹಾಗಿದ್ದರೆ ಜಿ 7 ಇದೆ, ರೈಟ್. 2 ಪೊಸಿಷನ್ ಅಹೆಡ್ ಅಂದರೆ ಏನು ಬರುತ್ತೆ? 9, ರೈಟ್. ಸೊ 9 ಈಸ್ ವಾಟ್? ಐ. ದಿಸ್ ಈಸ್ 4th ಟರ್ಮ್. 5th ಟರ್ಮ್ ಏನಾಗುತ್ತೆ? ಐ ಇದೆ, 9. 9 + 2 11, ದಟ್ ಈಸ್ ಕೆ ಆಗುತ್ತೆ. ದಿಸ್ ಈಸ್ ವಾಟ್? 5th ಟರ್ಮ್. 6th ಟರ್ಮ್ ಕೆ ಇದೆ, ಕೆ ಈಸ್ 11 + 2 ಮಾಡಿದರೆ 13 ಆಗುತ್ತೆ. ಸೊ 13 ಈಸ್ ವಾಟ್? ಯಾವ ಪ್ಲೇಸ್ ವ್ಯಾಲ್ಯೂ? ಯಾವ ಲೆಟರ್ದು ಪ್ಲೇಸ್ ವ್ಯಾಲ್ಯೂ 13 ಇದೆ? ಕೆ ಈಸ್ ವಾಟ್? 11. ಸೊ 13 ವಿಲ್ ಬಿ ಅ ವಾಟ್? ಎಮ್, ರೈಟ್. ಸೊ ಎಮ್ ಈಸ್ 13. ದಿಸ್ ಈಸ್ ದ 6th ಟರ್ಮ್, ರೈಟ್. ನಮಗೇನು ಬೇಕು ಇವಾಗ? 7th ಟರ್ಮ್ ಬೇಕು. ಎಮ್ 13 ಆಯಿತು. 13 + 2 ಮಾಡಿದರೆ ಎಷ್ಟು ಬರುತ್ತೆ? 13 + 2 ಮಾಡಿದರೆ 15 ಬರುತ್ತೆ. ಸೊ ದಿಸ್ 15 ಈಸ್ ವಾಟ್? 15 ಯಾವುದರದಿದೆ? 7th ಟರ್ಮ್. ದಟ್ ಮೀನ್ಸ್ ಓ ಈಸ್ ರೈಟ್. ಓ ಏನಿದೆ? 15th ಟರ್ಮ್. ದಟ್ ಮೀನ್ಸ್ 7th ಟರ್ಮ್ ಇದೆ, ರೈಟ್. ಫಸ್ಟ್ ಟರ್ಮ್ ಅಂತ ಅವರೇ ಕೊಟ್ಟಿದ್ದಾರೆ ಸಿ. ಸೊ ಹಾಗಿದ್ರೆ +2 ಅಹೆಡ್ ಅಂದರೆ ಮುಂದೆ ಹೋದರೆ 2 ಮುಂದೆ ಹೋದರೆ ಯಾವ್ದು ಬರುತ್ತೆ ನಮಗೆ? ಇ ಬರುತ್ತೆ, ರೈಟ್. ನೆಕ್ಸ್ಟ್ 2 ಮುಂದೆ ಹೋದರೆ ಜಿ ಮೀನ್ಸ್ 1 ಗ್ಯಾಪ್ ಇದೆ. ಇ ಎಫ್ ಜಿ. ಹೆಚ್, ಇಲ್ಲಿ ಹೆಚ್ ಗ್ಯಾಪ್ ಇದೆ, ರೈಟ್. ಇಲ್ಲಿ ಜೆ ಗ್ಯಾಪ್ ಇದೆ. 1 ಗ್ಯಾಪ್ ಕೊಟ್ಟು ಮಾಡಿದ್ದಾರೆ, ರೈಟ್. ಸೊ ಹಾಗಿದ್ರೆ ನಮಗೆ 7th ಟರ್ಮ್ ಬೇಕು. ವಾಟ್ ಈಸ್ ದ 7th ಟರ್ಮ್? ದಟ್ ಈಸ್ ಆಪ್ಷನ್ ಬಿ, ಓ, ರೈಟ್. ಸೊ 7th ಟರ್ಮ್ ಏನಿದೆ? ಓ ಇದೆ. ಅರ್ಥ ಆಗಿದೆ, ರೈಟ್. ನೆಕ್ಸ್ಟ್ ಏನು ಹೇಳಿದ್ದಾರೆ? 2 ಪೊಸಿಷನ್ ಅಹೆಡ್ ಅಂದರೆ ಗ್ಯಾಪ್ ಬಂದಿರುತ್ತೆ, ಆಲ್ವೇಸ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್. ಓಕೆ. ಸೊ ನೆಕ್ಸ್ಟ್ ಅಂತೂ ಸಿರೀಸ್ ಕೊಟ್ಟಿದ್ದಾರೆ 7, 10, 16, 25, 37, 52. ಸೊ ಇಟ್ ಈಸ್ ಅ ಸ್ಲೋ ಸಿರೀಸ್ ಆರ್ ಹೈ? ಸ್ಲೋ ಆಗಿ ಇನ್ಕ್ರೀಸ್ ಆಗ್ತಾ ಇದೆನಾ? ಇನ್ಕ್ರೀಸ್ ಅಂತೂ ಆಗ್ತಾ ಇದೆ. ಇನ್ಕ್ರೀಸ್ ಆಗ್ತಾ ಇದ್ದರೆ ಒಂದು ಪ್ಲಸ್ ಅಡಿಷನ್ ಇರುತ್ತೆ ಆರ್ ಎಲ್ಸ್ ಮಲ್ಟಿಪ್ಲಿಕೇಶನ್ ಇರುತ್ತೆ, ರೈಟ್. ಸೊ ಸಿರೀಸ್ ಹೇಗೆ ಆಗ್ತಾ ಇದೆ? ಸ್ಲೋ ಆಗಿ ಇನ್ಕ್ರೀಸ್ ಆಗ್ತಾ ಇದೆ, ರೈಟ್. ಸ್ಲೋ ಆಗಿ ಇನ್ಕ್ರೀಸ್ ಆಗ್ತಾ ಇದೆ. ಹಾಗಿದ್ರೆ ನಾವು ಫಸ್ಟ್ ಏನು ಮಾಡೋಣ? ಫಸ್ಟ್ ವಿ ವಿಲ್ ಟೇಕ್ ದ ಡಿಫ್ರೆನ್ಸ್. ಆಲ್ವೇಸ್ 90% ಟೈಮ್ ನಿಮ್ಗೆ ಏನಾಗುತ್ತೆ? ಡಿಫ್ರೆನ್ಸ್ ವರ್ಕ್ ಆಗುತ್ತೆ. ಡಿಫ್ರೆನ್ಸ್ ಡಬಲ್ ಡಿಫ್ರೆನ್ಸ್, ರೈಟ್. ಸೊ ಇದನ್ನು ಮಾಡಿದರೆ ಎಷ್ಟಾಗುತ್ತೆ? ಮೈನಸ್ ಮಾಡಿದರೆ ಗ್ಯಾಪ್ ಎಷ್ಟಿದೆ? 3 ಮೀನ್ಸ್ ಏನಾಗ್ತಾ ಇದೆ? +3 ಆಗ್ತಾ ಇದೆ. ಸೊ 10 to 16 +6 ಆಗ್ತಾ ಇದೆ. ಇಲ್ಲಿ +9, ಇಲ್ಲಿ ಏನಾಗ್ತಾ ಇದೆ? ರೈಟ್, +12. ಇಲ್ಲಿ 20, ಹೌ ಮಚ್? 15.
ಇಲ್ಲೇನಾಗ್ತಾ ಇದೆ 15 ಆಗ್ತಾ ಇದೆ. ಸೊ ದ್ಯಾಟ್ ಮೀನ್ಸ್ 3, 6, 9, 12 ಆ್ಯಂಡ್ 15 ಏನಿದೆ, ದೀಸ್ ಆರ್ ವಾಟ್ 3 ಮಲ್ಟಿಪಲ್ಸ್. ವಾಟ್ 3 ಮಲ್ಟಿಪಲ್ಸ್ ಇದೆ, 3 ಟೇಬಲ್ ರೈಟ್, 3 ಟೇಬಲಲ್ಲಿ ಬರುತ್ತೆ. 3 1 3 2 3 3 3 4 3 5. ಸೊ ಹಾಗಿದ್ರೆ ನೆಕ್ಸ್ಟ್ ಬರೋ ಟರ್ಮು 3 6 80 ರೈಟ್. ಸೊ 52 ಪ್ಲಸ್ 18 ಮಾಡಿದರೆ ಎಷ್ಟು ಬರುತ್ತೆ 70. ಏನಾಗ್ತಾ ಇದೆ ಇಲ್ಲಿ 3 ಮಲ್ಟಿಪಲ್ಸನ್ನು ಆ್ಯಡ್ ಮಾಡ್ತಾ ಇದ್ದಾರೆ. ಸೊ ನೋಡಿ 3 1 3 2 3 3 3 4 3 5 ನಾವು ಮಾಡಿರಬೇಕಾಗಿರೋದು 3 6. ಸೊ ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ, ದಟ್ ಈಸ್ 70. ಆಪ್ಷನ್ ಯಾವುದು ಆಪ್ಷನಲ್ಲಿದೆ, ಸೆಕೆಂಡ್ ಆಪ್ಷನ್ 70 ರೈಟ್. ನೆಕ್ಸ್ಟ್ ಕ್ವಶನ್. ಸೊ ದಿಸ್ ಈಸ್ ಆಲ್ಫಾ ನ್ಯೂಮೆರಿಕ್ ಸಿರೀಸ್. ಇದರಲ್ಲಿ ಏನಿದೆ, ಆಲ್ಫಾಬೆಟ್ಸ್ ಕೂಡ ಇದೆ, ನಂಬರ್ಸ್ ಕೂಡ ಇರುತ್ತೆ, ಸಿಂಬಲ್ ಕೂಡ ಇದೆ ರೈಟ್. ಇನ್ ಅ ಗಿವನ್ ಸಿರೀಸ್ ರಿಟನ್ ಇನ್ ಅ ರಿವರ್ಸ್ ಆರ್ಡರ್, ದೆನ್ ವಾಟ್ ವಿಲ್ ಬಿ ದ 5th ಟರ್ಮ್ ಟು ದ ಲೆಫ್ಟ್ ಆಫ್ 10th ಟರ್ಮ್ ಫ್ರಮ್ ದ ರೈಟ್ ಎಂಡ್ ಅಂತ ಕೇಳಿದ್ದಾರೆ ರೈಟ್. ಸೊ ಏನು ಹೇಳಿದ್ದಾರೆ, ಇನ್ ಗಿವನ್ ಸಿರೀಸ್ ರಿಟರ್ನ್ ಇನ್ ದ ರಿವರ್ಸ್ ಆರ್ಡರಲ್ಲಿ ಬರೀಬೇಕು. ರಿವರ್ಸ್ ಆರ್ಡರ್ ಅಂದರೆ ಇಲ್ಲಿ ಆರಿದೆ ಅಲ್ವಾ, ಈ ಸೈಡಿಂದ ನಮಗೆ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕು, ರಿವರ್ಸ್ ಆರ್ಡರಲ್ಲಿ ಬರೀಬೇಕು ರೈಟ್. ದೆನ್ ವಾಟ್ ವಿಲ್ ಬಿ ದ 5th ಟರ್ಮ್ ಟು ದ ಲೆಫ್ಟ್ ಆಫ್ 10th ಟರ್ಮ್ ಫ್ರಮ್ ದ ರೈಟ್ ಎಂಡ್ ಅಂತ ಕೇಳಿದ್ದಾರೆ. ಏನಿದೆ 5th ಟರ್ಮ್ ಫ್ರಮ್ ಲೆಫ್ಟ್ ಆ್ಯಂಡ್ 10th ಟರ್ಮ್ ಫ್ರಮ್ ದ ರೈಟ್ ಎಂಡ್. ಸೊ ಹಾಗಿದ್ರೆ ಇದರಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ. ವಾಟ್ ಈಸ್ ದ್ಯಾಟ್, ಸಿ ಆಲ್ವೇಸ್ ಆಲ್ಫಾ ನ್ಯೂಮರಿಕ್ ಕ್ವಶನ್ ಬಂದಾಗ ಲೆಫ್ಟ್ ಮತ್ತು ರೈಟ್ ಅಂತ ಕೇಳಿರ್ತಾರೆ ರೈಟ್. ಲೆಫ್ಟ್ ಎಂಡ್ ಯಾವುದಾಗಿರುತ್ತೆ, ದಿಸ್ ಈಸ್ ಅ ಲೆಫ್ಟ್ ಎಂಡ್. ಲೆಫ್ಟ್ ಎಂಡ್ ಯಾವುದಾಗಿರುತ್ತೆ, ದಿಸ್ ಸೈಡ್ ರೈಟ್. ಲೆಫ್ಟ್ ಎಂಡ್ ಇಲ್ಲೇನಾಗಿರುತ್ತೆ, ರೈಟ್ ಎಂಡ್ ಆಗಿರುತ್ತೆ. ಸೊ ಇವಾಗ ವಾಟ್ ಈಸ್ ದ್ಯಾಟ್ 5th ಟು ದ ಲೆಫ್ಟ್ ಆಫ್ 10th ಟರ್ಮ್ ಫ್ರಮ್ ದ ರೈಟ್ ಎಂಡ್ ಅಂತ ಕೇಳಿದರೆ, ಲೆಫ್ಟ್ ಮತ್ತು ರೈಟ್ ಅಂತ ಕೇಳಿದರೆ, ಲೆಫ್ಟ್ ಆ್ಯಂಡ್ ರೈಟ್ ಎರಡೂ ಮೆನ್ಷನ್ ಆಗಿದ್ದರೆ ದೇ ಶುಡ್ ಬಿ ಅಡಿಷನ್ ಮಾಡಬೇಕು. ಹೇಗೆ ಅಂತಂದರೆ ಫಾರ್ ರೈಟ್, ಸಿ ಆಲ್ವೇಸ್ ನೆನಪಿಟ್ಕೊಳ್ಳಿ, ಲೆಫ್ಟ್ ಬಂದಾಗ ಮೈನಸ್, ರೈಟ್ ಬಂದಾಗೂ ಮೈನಸ್ ಮಾಡಬೇಕು. ಲೆಫ್ಟ್ ಪ್ಲಸ್ ರೈಟ್ ಆಗಲಿ, ರೈಟ್ ಪ್ಲಸ್ ಲೆಫ್ಟ್ ಆಗಲಿ, ಅವಾಗೇನು ಮಾಡಬೇಕು, ಅಡಿಷನ್ ಮಾಡಬೇಕು. ಅವಾಗೇನು ಮಾಡಬೇಕಾಗುತ್ತೆ, ಅಡಿಷನ್. ಉಳಿದಿರೋದು ಲೆಫ್ಟಲ್ಲೇ ಅಂದರೆ ಸೇಮ್ ವಾಟ್ ಸೇಮ್ ಲೆಫ್ಟ್ ಪ್ಲಸ್ ರೈಟ್ ಡಿಫ್ರೆಂಟ್ ಡೈರೆಕ್ಷನ್ ಇದ್ದರೆ ಅದನ್ನು ಆ್ಯಡ್ ಮಾಡಬೇಕು. ವಾಟ್ ಸೇಮ್ ಡೈರೆಕ್ಷನ್ ಇದ್ದರೆ ಅದನ್ನು ಮೈನಸ್ ಮಾಡಬೇಕು. ಸೇಮ್ ಎಂಡ್, ಲೆಫ್ಟ್ ಹ್ಯಾಂಡ್ ಆ್ಯಂಡ್ ರೈಟ್ ಹ್ಯಾಂಡ್ ಆರ್ ದರ್ ರೈಟ್. ಲೆಫ್ಟ್ ಹ್ಯಾಂಡ್ ಆ್ಯಂಡ್ ರೈಟ್ ಹ್ಯಾಂಡ್, ದಟ್ ಮೀನ್ಸ್ ದ ಬೋತ್ ಶುಡ್ ಬಿ ಆ್ಯಡೆಡ್. ಲೆಫ್ಟ್ ಹ್ಯಾಂಡ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್, ರೈಟ್ ಹ್ಯಾಂಡ್ ಆ್ಯಂಡ್ ರೈಟ್ ಹ್ಯಾಂಡ್ ಇದ್ದರೆ ಅದನ್ನು ನೀವು ಮೈನಸ್ ಮಾಡಬೇಕು. ಇದೇನಾಗುತ್ತೆ, ನಿಮಗೆ ಈಸಿ ಆಗುತ್ತೆ. ಹೇಗೆ, ಇವಾಗ ಫಸ್ಟ್ ಬೇಸಿಕ್ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ರೈಟ್. ಸೊ ಫಸ್ಟ್ ಬೇಸಿಕ್ ನೋಡೋಣ. ಇವಾಗ ಏನಿದೆ ಅದನ್ನು ರಿವರ್ಸ್ ಆರ್ಡರಲ್ಲಿ ಬರಿ ಅಂತ ಹೇಳಿದ್ದಾರೆ. ಸೊ ರೈಟ್ ಇಟ್ ಇನ್ ಅ ರಿವರ್ಸ್ 3F7 @ O* ನೆಕ್ಸ್ಟ್ Q# $2MJ ಪ್ಲಸ್ ಸೈನ್ R ಇದೆ ರೈಟ್. ಸೊ ಇದಂತೂ ನಾವು ರಿವರ್ಸ್ ಆರ್ಡರಲ್ಲಿ ಬರೆದಿದ್ವಿ. ಸೊ ಅವ್ರೇನು ಹೇಳಿದ್ದಾರೆ, 5th ಟರ್ಮ್ ಟು ದ ಲೆಫ್ಟ್ ಆಫ್ 10th ಟರ್ಮ್ ಫ್ರಮ್ ದ ರೈಟ್ ಎಂಡ್. 5th ಟರ್ಮ್ ಬೇಕು ಲೆಫ್ಟ್ ಆಫ್ ದ 10th ಟರ್ಮ್ ಫ್ರಮ್ ದ ರೈಟ್ ಎಂಡ್. ರೈಟ್ ಎಂಡ್ ಯಾವುದಾಗುತ್ತೆ, ದಿಸ್ ರೈಟ್. ರೈಟ್ ಎಂಡಿಂದ 10th ಟರ್ಮ್ ಯಾವುದಿದೆಯೋ ಅದರದ ಫಿಫ್ತ್ ಲೆಫ್ಟನ್ನು ನಾವು ಹೇಳಬೇಕು ರೈಟ್. ರೈಟ್ ಎಂಡಿಂದ 10th ಟರ್ಮ್ ಹೋಗಿದ್ರೆ ಯಾವ್ದು ಬರುತ್ತೆ, 1 2 3 4 9 10 ಮಾಡಿದರೆ ಏನು ಬರುತ್ತೆ, ದಿಸ್ ಕ್ವಶನ್ ಮಾರ್ಕ್ ಬಂದಿರುತ್ತೆ. ಅದರದ್ದು ಏನು ಹೇಳಿದ್ದಾರೆ, 5th ಟರ್ಮ್ ಟು ದ ಲೆಫ್ಟ್. ಈ ರೈಟ್ ಹ್ಯಾಂಡ್ದು ಅಗೇನ್ 5th ಟರ್ಮ್, ಆಲ್ವೇಸ್ ಲಾಸ್ಟ್ ಇರುತ್ತೆ ಅಲ್ಲ, ಲಾಸ್ಟ್ ಏನು ಕೊಟ್ಟಿದ್ದಾರೆ, 10th ಟರ್ಮ್ ಫ್ರಮ್ ದ ರೈಟ್ ಹ್ಯಾಂಡ್ದು 5th ಟರ್ಮ್. ಸೊ 10th ಟರ್ಮ್ ಫ್ರಮ್ ದ ರೈಟ್ ಹ್ಯಾಂಡ್ ಯಾವುದಿದೆ, ಕ್ವಶನ್ ಮಾರ್ಕ್, ಅದರದ್ದು ನೀವೇನು ಮಾಡಬೇಕು, 5th ಟರ್ಮ್. ಸೊ ವಾಟ್ ಈಸ್ ದಟ್ 5th ಟರ್ಮ್, 1 2 3 4 5 ರೈಟ್. ಇವಾಗ ಈ ಪರ್ಸನ್ ಇದೆ ಅಂದರೆ ಲೆಫ್ಟ್ ಈ ಸೈಡೇ ಆಗುತ್ತೆ ಅಲ್ವಾ ರೈಟ್. ಲೆಫ್ಟ್ ಅಂದರೆ ಮತ್ತೆ ಅಗೇನ್ ಈ ಸೈಡೇ ಬರುತ್ತೆ. ದಟ್ ಈಸ್ ವಾಟ್ ಎಫ್ ಇದೆ, ಏನಿದೆ, ಎಫ್ ಇದೆ ರೈಟ್. ಸೊ ಹಾಗಿದ್ರೆ ನಿಮ್ಮದು ಆನ್ಸರ್ ಏನಾಗುತ್ತೆ, ಎಫ್ ಆಗುತ್ತೆ. ಇದನ್ನೇ ನೀವು ಹೇಗೆ ಶಾರ್ಟ್ಕಟ್ ಆಗಿ ಮಾಡ್ಬೋದು, ಎಣಿಸ್ಕೊತಾ ಹೋದಂಗೆ ಏನಾಗುತ್ತೆ, ಕನ್ಫ್ಯೂಸ್ ಆಗುತ್ತೆ ರೈಟ್. ಆಲ್ವೇಸ್ ಈ ಟೈಪ್ ಕ್ವಶನ್ ಇದ್ದಾಗ ಕನ್ಫ್ಯೂಸ್ ಆಗುತ್ತೆ. ಹಾಗಿದ್ರೆ ಏನು ಮಾಡಿ, ಇಲ್ಲಿ ಲೆಫ್ಟ್ ಆ್ಯಂಡ್ ರೈಟ್ ಇದೆ, ಲೆಫ್ಟ್ ಹ್ಯಾಂಡ್ ಆ್ಯಂಡ್ ರೈಟ್ ಹ್ಯಾಂಡ್ ಇದ್ದರೆ
ಆ ಎರಡು ನಂಬರ್ಸನ್ನು ಏನು ಮಾಡಿ ಆ್ಯಡ್ ಮಾಡಿ. ವಾಟ್ ಆರ್ ದೋಸ್ ನಂಬರ್ಸ್? 10 ಆ್ಯಂಡ್ 5 ಇದೆ. ಸೊ 10 + 5 ಮಾಡಿದರೆ ಏನಾಗ್ತಾ ಇದೆ? 15 ಬರಬೇಕು. 15ಅನ್ನು ನಾವು ಯಾವ ಸೈಡಿಂದ ತಗೊಳ್ಬೇಕು? ರೈಟ್. ಅಲ್ಲಿ ಲಾಸ್ಟಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ? ರೈಟ್ ಹ್ಯಾಂಡ್ ಅಲ್ವಾ? ಸೊ ಹಾಗಿದ್ರೆ ಲಾಸ್ಟಲ್ಲಿ ಏನು ಮೆನ್ಷನ್ ಮಾಡಿರ್ತಾರೋ ಆ ಸೈಡಿಂದ ನಾವು ಕೌಂಟ್ ಮಾಡ್ಕೊತಾ ಹೋಗಬೇಕು. ದ್ಯಾಟ್ ಈಸ್ ವಾಟ್ 15th ಟರ್ಮ್. ಬಿಕಾಸ್ ಲೆಫ್ಟ್ ಹ್ಯಾಂಡ್ ಕೂಡ ಕೊಟ್ಟಿದ್ದಾರೆ, ರೈಟ್ ಹ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ಸೊ ಗೋ ಫ್ರಮ್ 15th ಮಾಡಿದರೆ ಏನು ಬರುತ್ತೆ? 1 2 4, ಇಲ್ಲಿ 8 9 10 11 12 13 14 15. ಸೊ ನೋಡಿ ಹೀಗೂ ಮಾಡಿದಾಗ ಏನು ಬರುತ್ತೆ? ಎಫ್ ಆನ್ಸರೇ ಬಂದಿರುತ್ತೆ. ದ್ಯಾಟ್ ಮೀನ್ಸ್ ಲೆಫ್ಟ್ ಹ್ಯಾಂಡ್ ಆ್ಯಂಡ್ ರೈಟ್ ಹ್ಯಾಂಡ್ ಇದ್ದರೆ ಟರ್ಮ್ ಅಂತ, ವಾಟ್ ಟರ್ಮ್ ಅಂತ ಆರ್ ಎಲ್ಸ್ ಎಲಿಮೆಂಟ್ ಅಂತ ಮೆನ್ಷನ್ ಮಾಡಿದರೆ ಆವಾಗ ಮಾತ್ರ ಇದು ಫಾಲೋ ಆಗುತ್ತೆ. ಒಂದು ವೇಳೆ ಫಾರ್ ಎಕ್ಸಾಂಪಲ್ ವಾಟ್ ಸಿಂಬಾಲ್ ಮತ್ತು ನಂಬರ್ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ಸಿಂಬಲ್ ಮತ್ತು ನಂಬರ್ ಆರ್ ಎಲ್ಸ್ ಅಲ್ಫಾಬೆಟ್ ಅಂತ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದರೆ ಇದು ಆವಾಗ ಫಾಲೋ ಆಗೋಲ್ಲ. ಬಿಕಾಸ್ ಅದರಲ್ಲಿ ಸಿಂಬಲ್ ಆ್ಯಂಡ್ ನಂಬರ್ ಆ್ಯಂಡ್ ವಾಟ್ ಅಲ್ಫಾಬೆಟ್ಸ್ ಕೂಡ 3 ಕೂಡ ಮಿಕ್ಸ್ ಇರುತ್ತೆ. ರೈಟ್. ಎಲಿಮೆಂಟ್ ಆರ್ ಟರ್ಮ್ ಅಂದಾಗ ನೀವು ಅದನ್ನು ಡೈರೆಕ್ಟಾಗಿ ಆ್ಯಡ್ ಮಾಡಿದರೆ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ರೈಟ್. ಸೊ ಲೆಫ್ಟ್ ಹ್ಯಾಂಡ್ ಪ್ಲಸ್ ಲೆಫ್ಟ್ ಹ್ಯಾಂಡ್ ಇದ್ದರೆ ಏನು ಮಾಡಬೇಕು? ಲೆಫ್ಟ್ ಹ್ಯಾಂಡ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಇದ್ದರೆ ಅದರಲ್ಲಿ ಮೈನಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 5th ಟರ್ಮ್ ಟು ದ ಲೆಫ್ಟ್ ಆಫ್ 10th ಟರ್ಮ್ ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಅಂತ ಕೊಟ್ಟಿದ್ರೆ, 10th ಟರ್ಮ್ ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಅಂತ ಕೊಟ್ಟಿದ್ರೆ ಅವೆರಡನ್ನು ಮೈನಸ್ ಮಾಡಬೇಕಾಗುತ್ತೆ. ಸೊ 10 - 5 ಈಸ್ ವಾಟ್? 5. ರೈಟ್. ಸೊ 5ಅನ್ನು ನೀವು ಯಾವ ಸೈಡಿಂದ ನೋಡಬೇಕು? ಲೆಫ್ಟ್ ಹ್ಯಾಂಡಿಂದ. ಬಿಕಾಸ್ ಲಾಸ್ಟಲ್ಲಿ ಏನು ಮೆನ್ಷನ್ ಮಾಡಿರ್ತಾರೋ ಅದನ್ನು ನೀವು ನೋಡಬೇಕು. ರೈಟ್. ಸೊ ಲೆಫ್ಟ್ ಹ್ಯಾಂಡಿಂದ 5th 1 2 3 4 5 ಆವಾಗ ಏನಾಗುತ್ತೆ? ಆನ್ಸರ್ 2 ಆಗುತ್ತೆ. ರೈಟ್. ಸೊ ಫಾರ್ ಎಕ್ಸಾಂಪಲ್ ರೈಟ್ ಕೊಟ್ಟಿದ್ರೆ ಆವಾಗ ಕೂಡ ಮೈನಸ್ ಮಾಡಬೇಕು. ಇದರ ಅರ್ಥ ಅಪೋಸಿಟ್, ನಿಮಗೆಲ್ಲ ಕಲ್ತಿರ್ಬೋದು ನೀವು ಸ್ಕೂಲಲ್ಲಿ. ರೈಟ್. ಅಪೋಸಿಟ್ ಡೈರೆಕ್ಷನ್ ವಿಲ್ ಅಟ್ರ್ಯಾಕ್ಟ್. ರೈಟ್. ಅಪೋಸಿಟ್ ಇದ್ದದ್ದು ಅಟ್ರ್ಯಾಕ್ಟ್ ಆಗುತ್ತೆ. ಇದೇ ಥರ ಇಲ್ಲಿ ಲೆಫ್ಟ್ ಪ್ಲಸ್ ರೈಟ್ ಕೊಟ್ಟಿದ್ರೆ ಅಟ್ರ್ಯಾಕ್ಟ್ ಅಂದರೆ ಪ್ಲಸ್, ರಿಪಲ್ ಅಂತಂದರೆ ಏನಾಗುತ್ತೆ? ಮೈನಸ್ ಆಗ್ತಾ ಇದೆ. ಸೇಮ್ ಡೈರೆಕ್ಷನ್ ಇದ್ದರೆ ಮೈನಸ್ ಆಗುತ್ತೆ. ವಾಟ್ ಡಿಫ್ರೆಂಟ್ ಡೈರೆಕ್ಷನ್ ಇದ್ದರೆ ಅಡಿಷನ್ ಆಗುತ್ತೆ. ಇದನ್ನು ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ರೈಟ್. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನಿದೆ? ಡಿಫ್ರೆಂಟ್ ಟೈಪ್ ಆಫ್ ದ ಕ್ವಶನ್. ರೈಟ್. ದಿಸ್ ಈಸ್ ಬೇಸ್ಡ್ ಆನ್ ಅ ಫಿಗರ್. ಸೊ ಕಂಪ್ಲೀಷನ್ ಆಫ್ ಸೀರೀಸ್ ಬಂದಾಗ ಅದರಲ್ಲಿ ಆಲ್ಫಾಬೆಟ್, ರೈಟ್, ನಂಬರ್ಸ್ ಕೂಡ ಇರುತ್ತೆ, ಸಿಂಬಲ್ಸ್ ಕೂಡ ಇರುತ್ತೆ. ಸೊ ಇದೇನಿದೆ? ಬೇಸ್ಡ್ ಆನ್ ಅ ಫಿಗರ್ ಇದೆ. ಬೇಸ್ಡ್ ಆನ್ ಫಿಗರ್. ರೈಟ್. ಸೊ ಫಸ್ಟಲ್ಲಿ ಏನು ಕೊಟ್ಟಿದ್ದಾರೆ? ಫಸ್ಟ್ ಫಿಗರ್ ನೋಡಿದರೆ 3 ವಾಟ್ ಮಲ್ಟಿಪ್ಲಿಕೇಶನ್ ಇದೆ, ಅಗೇನ್ ಅಡಿಷನ್ ಇದೆ ಆ್ಯಂಡ್ 3 ಡಾಟ್ಸ್ ಆಗುತ್ತೆ. ಸೊ ಸೆಕೆಂಡಲ್ಲಿ ನೋಡಿದರೆ ಏನು ಚೇಂಜ್ ಆಗ್ತಾ ಇದೆ? ಸೆಕೆಂಡ್ ಡಯಾಗ್ರಾಮ್ ನೋಡಿದರೆ ಏನು ಚೇಂಜ್ ಆಗ್ತಾ ಇದೆ? ಅಲ್ಲಿ 1 ಮಲ್ಟಿಪ್ಲಿಕೇಶನ್ ಸಿಂಬಾಲ್ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ. ರೈಟ್. ಇಲ್ಲಿ 1 ಮಲ್ಟಿಪ್ಲಿಕೇಶನ್ ಸಿಂಬಾಲು ಕಡಿಮೆ ಆಗ್ತಾ ಇದೆ. ಸೊ ಥರ್ಡ್ ಡಯಾಗ್ರಾಮ್ ನೋಡಿದರೆ ಇಲ್ಲಿ ಆಲ್ರೆಡಿ ಅಂತೂ ಮಲ್ಟಿಪ್ಲಿಕೇಶನ್ ಸಿಂಬಾಲು ಸೆಕೆಂಡ್ ಡಯಾಗ್ರಾಮಲ್ಲಿ ಏನಾಗಿತ್ತು? ಮಿಸ್ ಆಗಿತ್ತು. ಬಟ್ ಇದರಲ್ಲಿ ಥರ್ಡಲ್ಲಿ ಏನಾಗಿದೆ? ಪ್ಲಸ್ ಕೂಡ ಏನು ಮಾಡಿದ್ದಾರೆ? ಅದನ್ನು ರಿಮೂವ್ ಮಾಡಿದ್ದಾರೆ. ಹಾಗಿದ್ರೆ ನೆಕ್ಸ್ಟ್ ಡಯಾಗ್ರಾಮಲ್ಲಿ ನಾವು ಏನು ರಿಮೂವ್ ಮಾಡಬೇಕು? ಅದರಲ್ಲಿರೋ ಥರ್ಡ್ ಡಾಟ್. ರೈಟ್. ಸೊ ಫಸ್ಟ್ ಡಯಾಗ್ರಾಮಲ್ಲಂತೂ ಕಂಪ್ಲೀಟ್ ಆಗಿ ಇದೆ. 3 ಮಲ್ಟಿಪ್ಲಿಕೇಶನ್, 3 ಅಡಿಷನ್ ಆ್ಯಂಡ್ 3 ಡಾಟ್ಸ್. ರೈಟ್. ಬಟ್ ಸೆಕೆಂಡ್ ಡಯಾಗ್ರಾಮಲ್ಲಿ 1 ಮಲ್ಟಿಪ್ಲಿಕೇಶನನ್ನು ರಿಮೂವ್ ಮಾಡಿದ್ದಾರೆ. ಥರ್ಡ್ ಡಯಾಗ್ರಾಮಲ್ಲಿ 1 ಅಡಿಷನನ್ನು ರಿಮೂವ್ ಮಾಡಿದ್ದಾರೆ. ಹಾಗಿದ್ರೆ ಫೋರ್ತ್ ಫಿಗರಲ್ಲಿ ನಾವು ಏನು ರಿಮೂವ್ ಮಾಡಬೇಕು? ಸೊ ದ್ಯಾಟ್ ಈಸ್ ವಾಟ್? ಈ ಡಾಟನ್ನು ಏನು ಮಾಡಬೇಕು? ರಿಮೂವ್ ಮಾಡಬೇಕಾಗತ್ತೆ. ರೈಟ್. ಆವಾಗ ಏನಾಗುತ್ತೆ? ಮಲ್ಟಿಪ್ಲಿಕೇಶನ್ ಪ್ಲಸ್ ಆ್ಯಂಡ್ ಡಾಟ್. ಸೊ ದಿಸ್ ಫಿಗರ್, ಈ ಫಿಗರು ಆಪ್ಷನಲ್ಲಿ ಎಲ್ಲಿದೆ? ದಟ್ ಈಸ್ ಸಿ ಆಪ್ಷನ್ನಲ್ಲಿ ಇದೆ. ರೈಟ್. ಇದನ್ನು ಇವಾಗ ನೆಕ್ಸ್ಟ್ ಫಿಗರ್ಗೆ ಹೋಗಬೇಕಾದ್ರೆ, ರೈಟ್, ನೆಕ್ಸ್ಟ್ ಫಿಗರ್ಗೆ ಏನು ಮಾಡಬೇಕು? ಅಗೇನ್ ವಿ ಹ್ಯಾವ್ ಟು ರಿಮೂವ್ ದ ಮಲ್ಟಿಪ್ಲಿಕೇಶನ್. ರೈಟ್. ರಿಮೂವ್ ಮಾಡಿದಾರಾ? ರೈಟ್. ದ್ಯಾಟ್ ಮೀನ್ಸ್ ಅವರ್ ಆನ್ಸರ್ ಈಸ್ ಕರೆಕ್ಟ್. ರೈಟ್. ನಾವು ಸೀರೀಸ್ ಅಪ್ಲೈ ಮಾಡ್ತಾ ಇರೋದು ಕರೆಕ್ಟ್ ಇದೆ. ಓಕೆ. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಈಸ್ ಆಲ್ಸೋ ಬೇಸ್ಡ್ ಆನ್ ಆಲ್ಫಾ ನ್ಯೂಮರಿಕ್ ಸೀರೀಸನ್ನು ಕೊಟ್ಟಿದ್ದಾರೆ. ವಿಚ್ ಟೈಪ್ ಆಫ್ ದಿಸ್? ಅದನ್ನು ಕೂಡ ಏನು ಕೊಟ್ಟಿದ್ದಾರೆ? ಥರ್ಡ್ ಟು ದ ರೈಟ್ ಆಫ್ 12th ಟರ್ಮ್ ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಿದ್ರೆ ಬಿಫೋರ್ ಕ್ವಶನಲ್ಲಿ ಫಸ್ಟ್ ಆಲ್ಫಾ ನ್ಯೂಮರಿಕನ್ನು ಏನು ಮಾಡಿ ಅಂತ ಹೇಳಿದರು? ರಿವರ್ಸ್ ಮಾಡಿ ಅಂತ ಕೊಟ್ಟಿದ್ರು. ಬಟ್ ಇದರಲ್ಲಿ ಏನಿದೆ? ಡೈರೆಕ್ಟಾಗಿ ಕೇಳಿದ್ದಾರೆ. ವಿಚ್ ಟರ್ಮ್ ಈಸ್ ಥರ್ಡ್ ಟು ದ ರೈಟ್ ಆಫ್ 12th ಫ್ರಮ್ ದ ಲೆಫ್ಟ್ ಎಂಡ್ ಅಂತ.
ಸೊ ಹಾಗಿದ್ದರೆ ಟರ್ಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸ್ಪೆಸಿಫಿಕ್ ಆಗಿ ಯಾವುದು ಆಲ್ಫಾಬೆಟ್ ಆರ್ ಎಲ್ಸ್ ವಾಟ್ಸ್ ಸಿಂಬಾಲ್ ನಂಬರ್ ಅಂತ ಮೆನ್ಷನ್ ಮಾಡಿಲ್ಲ. ಹಾಗಿದ್ದರೆ ಇದನ್ನು ಏನು ಮಾಡ್ಬೋದು, ನಾವು ಆ್ಯಡ್ ಮಾಡ್ಬೋದಾ? ಸೊ ಆ್ಯಡ್ ಮಾಡಿದರೆ ಏನಾಗುತ್ತೆ? ಯಾಕೆ ಆ್ಯಡ್ ಮಾಡಬೇಕು? ಬಿಕಾಸ್ ದೇ ಆರ್ ಡಿಫ್ರೆಂಟ್ ಡೈರೆಕ್ಷನ್, ರೈಟ್? ಅಪೋಸಿಟ್ ಆಲ್ವೇಸ್ ಅಟ್ರಾಕ್ಟ್, ರೈಟ್? ಸೊ 3 + 12 ಏನಾಗುತ್ತೆ? 15 ಆಗುತ್ತೆ. ಸೊ 15ಅನ್ನು ಯಾವ ದಂಡಿಂದ ನೋಡಬೇಕು ನಾವು? ಲಾಸ್ಟ್ ಈಸ್ ವಾಟ್? ಲೆಫ್ಟ್ ಎಂಡ್, ರೈಟ್? ಸೊ ನಾವು 15ಅನ್ನು ಲೆಫ್ಟ್ ಎಂಡಿಂದ ನೋಡಬೇಕು. ವಿಚ್ ಈಸ್ ಅ ಲೆಫ್ಟ್ ಎಂಡ್? ವಿಚ್ ಈಸ್ ಅ ಲೆಫ್ಟ್ ಹ್ಯಾಂಡ್? ದಟ್ ಫ್ರಮ್ ಸ್ಟಾರ್ಟಿಂಗ್ ಆರಿಂದ ಇದೆಯಲ್ಲ ಅದೇನಾಗುತ್ತೆ? ಲೆಫ್ಟ್ ಹ್ಯಾಂಡ್ ಆಗುತ್ತೆ. ದಟ್ ದಿಸ್ ಸೈಡ್ ಈಸ್ ವಾಟ್? ಲೆಫ್ಟ್ ಹ್ಯಾಂಡ್. ಇದೇನಾಗುತ್ತೆ? ರೈಟ್ ಹ್ಯಾಂಡ್ ಆಗುತ್ತೆ. ಲಾಸ್ಟಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ? ಲೆಫ್ಟ್ ಹ್ಯಾಂಡ್ ಅಂತ. ಸೊ ಲೆಫ್ಟ್ ಹ್ಯಾಂಡ್ ಫ್ರಮ್ 15 ನೋಡಬೇಕು. ಸಿ 4 8 12 13 14 15. ಸೊ ಏನಾಗುತ್ತೆ ಆನ್ಸರು? ಬಿ ಆಗುತ್ತೆ. ಸೊ ಬಿಕಾಸ್ ಯಾಕೆ ಲೆಫ್ಟ್ ಹ್ಯಾಂಡಿಂದ ನೋಡಬೇಕು? ರೈಟ್ ಆಫ್ ದ 12 ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಅಂತ ಕೇಳಿದ್ದಾರೆ ಲಾಸ್ಟಲ್ಲಿ, ರೈಟ್? ಸೊ ದ್ಯಾಟ್ಸ್ ವೈ ವಿ ಹ್ಯಾವ್ ಟು ಕೌಂಟ್ ಫ್ರಮ್ ಲೆಫ್ಟ್ ಹ್ಯಾಂಡ್. ಸೊ ಲೆಫ್ಟ್ ಹ್ಯಾಂಡಿಂದ ನೋಡಿದರೆ ಏನಿದೆ ಆಪ್ಷನು? ದಟ್ ಈಸ್ ಅ ಬಿ, ಸೆಕೆಂಡ್ ಆಪ್ಷನ್, ರೈಟ್? ಸೊ ಇವಾಗ ಲೆಫ್ಟ್ ಕೊಟ್ಟಿದ್ರೆ ಅದನ್ನು ಮೈನಸ್ ಮಾಡ್ತಾ ಇದ್ದೀವಿ. ರೈಟ್ ಕೊಟ್ಟಿದ್ರು ಅದನ್ನು ಕೂಡ ನಾವು ಮೈನಸ್ ಮಾಡ್ತಾ ಇದ್ವಿ. Next question. What is the next question? If the second half of the given series is reversed, second half ಏನು ಮಾಡಿದ್ದಾರೆ? ಅದನ್ನು ರಿವರ್ಸ್ ಮಾಡಿದ್ದಾರೆ. Then what will be the 5th term to the left of 9th term from the right ಅಂತ ಕೊಟ್ಟಿದ್ದಾರೆ. If the second half of the given series is reversed, ಇದರಲ್ಲಿ ಏನು ಮಾಡಬೇಕು? ಸೆಕೆಂಡ್ ಹಾಫ್ ಏನಿದೆನೋ ಅದನ್ನು ಫಸ್ಟು ರಿವರ್ಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೆಕೆಂಡ್ ಹಾಫ್ ಮೀನ್ಸ್ ವಾಟ್? ಫಸ್ಟ್ ಅದನ್ನು ಎಷ್ಟು ಎಲಿಮೆಂಟ್ಸ್ ಇದೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಟೋಟಲ್ ಹೌ ಮೆನಿ ಎಲಿಮೆಂಟ್ಸ್ ಆರ್ ದೇರ್? ಸಿ 4 8 12, ರೈಟ್? 16 + 4 is 20 ಇದೆ. ಟೋಟಲ್ ಹೌ ಮೆನಿ ಎಲಿಮೆಂಟ್ಸ್ ಆರ್ ದೇ? ಟೋಟಲ್ 20 ಎಲಿಮೆಂಟ್ಸ್. ಹಾಗಿದ್ದರೆ ಫಸ್ಟ್ ಹಾಫ್ ಏನು ಬರುತ್ತೆ? ಹಾಫ್ ಆಫ್ ಮಾಡಿದರೆ ಅದನ್ನು 10 ಎಲಿಮೆಂಟ್ಸ್ ಬರುತ್ತೆ. ಹೌ ಮೆನಿ ಎಲಿಮೆಂಟ್ಸ್? 10 ಎಲಿಮೆಂಟ್ಸ್ ಬರುತ್ತೆ. ಸೊ ಅದರಲ್ಲಿ ಏನು ಹೇಳಿದ್ದಾರೆ? ಸೆಕೆಂಡ್ ಹಾಫನ್ನು ಮಾತ್ರ ರಿವರ್ಸ್ ಮಾಡಬೇಕು. ಫಸ್ಟ್ ಹಾಫ್ ಹೇಗಿದೆನೋ ಅದೇ ಥರ ಬರ್ಕೊಳ್ಬೇಕು. ಫಸ್ಟ್ ಹಾಫ್ ಏನು ಬರುತ್ತೆ? ಸೊ 10ವರೆಗೆ ಬರ್ಕೋಬೇಕು. 10 ಎಲಿಮೆಂಟ್ಸ್ ನೀವು ಫಸ್ಟ್ ಹಾಫನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಬೇಕಾಗತ್ತೆ. ಸೊ ಹಾಗಿದ್ದರೆ ಎಷ್ಟು ಬರ್ಕೊಳ್ಬೇಕು ಇವಾಗ? 10. These are 8 9 10, right? So 10 first half means first 10 elements as it is ಏನಿದೆನೋ ಅದನ್ನು ಬರ್ಕೊಳ್ಬೇಕಾಗುತ್ತೆ. ಸಿ 8 and 2 10 ಆಯಿತು. ಸೊ ಸೆಕೆಂಡ್ ಹಾಫ್, ವಾಟ್ ಈಸ್ ಅ ಸೆಕೆಂಡ್ ಹಾಫ್? ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ದಟ್ ಈಸ್ ಅ ಯು ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಸೆಕೆಂಡ್ ಹಾಫ್ ಅದನ್ನೇ ಏನು ಮಾಡಬೇಕು ಇವಾಗ? ರಿವರ್ಸ್ ಮಾಡ್ಕೊಳ್ಬೇಕು. ರಿವರ್ಸ್ ಅಂದರೆ ರಿವರ್ಸ್ ಆರ್ಡ್ರಲ್ಲಿ ಬರೆದಿದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ? ಅಗೇನ್ ಪರ್ಸಂಟೇಜಿಂದ. ಸೊ ಪರ್ಸಂಟೇಜ್ DFQ1 @TZJ ಮತ್ತು ಯು ಅಂತ, ರೈಟ್? ದೀಸ್ ವಾಟ್ ರಿವರ್ಸ್ ಮಾಡಿದಾಗ ಇದು ಬರುತ್ತೆ. ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಹಾಗಿದ್ರೆ? ದೆನ್ ವಾಟ್ ವಿಲ್ ಬಿ ದ 5th term ಟು ದ ಲೆಫ್ಟ್ ಆಫ್ 9th term ಫ್ರಮ್ ದ ರೈಟ್ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ ಒಂದ್ಸಲ ಏನಾಗಿದೆ? ಲೆಫ್ಟ್ ಟರ್ಮ್ ಮೆನ್ಷನ್ ಆಗಿದೆ ಆ್ಯಂಡ್ ರೈಟ್ ಟರ್ಮ್. ಸೊ ಮೀನ್ಸ್ ದೇ ಆರ್ ಅಪೋಸಿಟ್ ಡೈರೆಕ್ಷನ್. ಹಾಗಿದ್ರೆ ಏನು ಮಾಡಬೇಕು? ಅಡಿಷನ್ ಮಾಡಬೇಕು. ಆ್ಯಂಡ್ ಅಗೇನ್ ಟರ್ಮ್ ಅಂತ ಮಾತ್ರ ಮೆನ್ಷನ್ ಮಾಡಿದ್ದಾರೆ. ಸೊ 5th ಅಂದರೆ 5 + 9. ಸೊ ಟೋಟಲ್ ಹೌ ಮಚ್? 14 ಟರ್ಮ್ ಫೈಂಡ್ ಮಾಡಬೇಕು. ಬಟ್ ಎಲ್ಲಿಂದ? ರೈಟಿಂದ, ರೈಟ್? ಲಾಸ್ಟಲ್ಲಿ ಯಾವುದು ಮೆನ್ಷನ್ ಮಾಡಿರ್ತಾರೆ ಡೈರೆಕ್ಷನು? ದಟ್ ರೈಟಿಂದ. ಸೊ ರೈಟಿಂದ 14th ಅಂದರೆ ದಿಸ್ ಈಸ್ ಅ ರೈಟ್ ಹ್ಯಾಂಡ್, ರೈಟ್? ಸೊ ರೈಟಿಂದ 14 1 ಇಲ್ಲಿವರೆಗೆ 4 8 12 39 14 ಏನು ಬರುತ್ತೆ? 6 ಬಂದಿರುತ್ತೆ. ದಟ್ ಈಸ್ 6 ಈಸ್ ವಾಟ್? ಆಪ್ಷನ್ ಸಿ ಅಲ್ಲಿ ಇದೆ. ಇದನ್ನು ನೀವು ಇವಾಗ ರಿವರ್ಸ್ ಬರ್ಕೊಳ್ದೇ ಕೂಡ ಇದನ್ನು ನೀವು ಆನ್ಸರ್ ಮಾಡ್ಬೋದು. ಹೇಗೆ? ಸಿ ಫಸ್ಟ್ ಹಾಫ್ ಅಂತೂ ನಿಮಗೆ ಗೊತ್ತಿದೆ, ಎಲ್ಲಿವರೆಗೆ ಆಗಿದೆ? ಬಿ ಇಂದ. ಉಳಿದಿರೋದು ಅಲ್ಲಿಂದ ರಿವರ್ಸ್ ಆಗಿರುತ್ತೆ, ಅಲ್ಲಿಂದ ರಿವರ್ಸ್ ಆಗಿರುತ್ತೆ, ರೈಟ್? 14th ಟರ್ಮ್ ಕೇಳಿದ್ದಾರೆ ಎಲ್ಲಿಂದ? ರೈಟ್ ಹ್ಯಾಂಡಿಂದ. ಸೊ ಹಾಗಿದ್ರೆ ರೈಟ್ ಹ್ಯಾಂಡಲ್ಲಿ ನಾವು ರಿವರ್ಸ್ ಮಾಡಿದರೆ ಈ ಸೈಡಿಂದ ಓದಬೇಕು, ರೈಟ್? ಸೊ ಈ ಸೈಡಿಂದನೇ ಬರ್ತಿತ್ವಾ? UJZT ಅಂತ. ಹಾಗಿದ್ರೆ ನೀವು ಡೈರೆಕ್ಟ್ ಓದ್ಕೊಳ್ಳುವಾಗಲೇ ಇಲ್ಲಿಂದ
ರೀಡ್ ಮಾಡ್ಬೋದು ವಿಥೌಟ್ ರೈಟಿಂಗ್. ಆವಾಗ ಏನಾಗುತ್ತೆ, ನಿಮ್ಮ ಟೈಮ್ ಕೂಡ ಅಲ್ಲಿ ಸೇವ್ ಆಗುತ್ತೆ. ಸೊ ಹಾಗಿದ್ರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತಾ, ರೈಟ್ ಎಂಡಿಂದ. ಸೊ ದಿಸ್ ಅಂತಂದರೆ ಇದನ್ನು ರಿವರ್ಸ್ ಮಾಡಿದರೆ ಇಲ್ಲಿಂದ ಲಾಸ್ಟ್ ಆಗುತ್ತೆ, ಇಲ್ಲಿಂದ ರೈಟ್ ಎಂಡ್ ಆಗುತ್ತೆ. ಸೊ 1 2 3 4 5 6 7 8 9 10 ಆಯಿತು ಇಲ್ಲಿವರೆಗೆ. ಸೊ 10 ಆದಮೇಲೆ ಅಗೇನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ತಾನೇ, ಬಿಕಾಸ್ ಇದು ಅಂತೂ ಚೇಂಜ್ ಆಗಿಲ್ಲ. ಸೊ 10 ರೈಟ್. ಸೊ 14 ಅಂತ ಕೇಳಿದ್ದಾರೆ. ಸೊ ರೈಟ್ 8 4 8 9 10 11 12 13 14 ರೈಟ್. ಆವಾಗ ಕೂಡ ಏನು ಬರುತ್ತೆ, ಬಿ ಆಪ್ಷನ್ನೇ ಸಾರಿ 6 ಬಂದಿರುತ್ತೆ. ಇಲ್ಲಿವರೆಗೆ ಏನಾಯಿತು, ಎಷ್ಟು 1 2 3 4 5 6 7 8 9 10 11 12 13 14 ದಟ್ ಈಸ್ 6. ವಿಥೌಟ್ ರೈಟಿಂಗ್ ಕೂಡ ನೀವು ಮಾಡ್ಬೋದು. ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದ ನೆಕ್ಸ್ಟ್ ಕ್ವಶನ್? ಸೊ ನೆಕ್ಸ್ಟ್ ಕ್ವಶನಲ್ಲಿ ಏನಿದೆ, ಇದರಲ್ಲಿ ಕೂಡ ಏನಿದೆ, ಟೋಟಲ್ ವಾಟ್ ಆಲ್ಫಾಬೆಟ್ಸ್ ಕೂಡ ಮೆನ್ಷನ್ ಇದೆ ಆ್ಯಂಡ್ ಸಿಂಬಲ್ಸ್ ಕೂಡ ಇದೆ ಆ್ಯಂಡ್ ಅಗೇನ್ ವಾಟ್ ನಂಬರ್ಸ್ ಕೂಡ ಇದೆ. ಸೊ ಫೈಂಡ್ ದ ಮಿಸ್ಸಿಂಗ್ ಟರ್ಮ್ ಯೂಸಿಂಗ್ ದ ಅಬೌವ್ ಸೀಕ್ವೆನ್ಸ್ ಅಂತ ಹೇಳಿದ್ದಾರೆ. ಯೂಸಿಂಗ್ ದ ಅಬೌವ್ ಸೀಕ್ವೆನ್ಸ್ ಏನು ಕೊಟ್ಟಿದ್ದಾರಲ್ಲ, ಇದನ್ನು ಕೂಡ ಒನ್ ಟೈಪ್ ಏನಿದೆ, ಆಲ್ಫಾ ನ್ಯೂಮರಿಕ್ ಸೀರೀಸ್ ಥರ ಇದೆ. ದಿಸ್ ಈಸ್ alphanumeric series only, right? ಸೊ ABC is related to @*2 ಅಂತ ಕೊಟ್ಟಿದ್ದಾರೆ. ಇದು ಯಾವ ಥರ ಇದಕ್ಕೆ ರಿಲೇಟ್ ಆಗಿದೆನೋ ಸೇಮ್ ಅದೇ ಥರ ನಮಗೆ $# ಮತ್ತು ಹೀಗೆ ರಿಲೇಟ್ ಮಾಡಬೇಕು, ರೈಟ್? ಆವಾಗ ನಮ್ಮದು ಅದು ಆನ್ಸರ್ ಆಗಿರುತ್ತೆ. ಸೊ ಹಾಗಿದ್ರೆ ABC ಯಾವ ಥರ @* ಮತ್ತು 2ಗೆ ರಿಲೇಟ್ ಆಗಿದೆ? ಎ ಇದೆ, ರೈಟ್? ಎ ಈಸ್ ಹಿಯರ್, @ ಎಲ್ಲಿದೆ, ಲಾಸ್ಟಲ್ಲಿ ಮೆನ್ಷನ್ ಇದೆ, ರೈಟ್? ಬಿ ಎಲ್ಲಿದೆ, ಬಿ ಸೆಕೆಂಡ್. ಸೊ ಬಿ ನೋಡಿದರೆ ಸೆಕೆಂಡಲ್ಲಿದೆ. ಸೊ ವಿಲ್ ರೈಟ್ ಡೌನ್ #DEF ಸ್ಟಾರ್ ಆ್ಯಂಡ್ @ ಇಲ್ಲಿದೆ, ರೈಟ್? ಸೊ ಇವಾಗ ಎ ಇಲ್ಲಿದೆ. ಸೊ ದಟ್ ಈಸ್ @ ಅಗೇನ್ BC, ABCಯನ್ನು @*2 ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಲಾಸ್ಟಿಂದ 3 ಎಲಿಮೆಂಟ್ಸನ್ನು ಮೆನ್ಷನ್ ಮಾಡಿದ್ದಾರೆ. ಫಸ್ಟ್ 3 ಎಲಿಮೆಂಟ್ಸ್ ಈಸ್ ರಿಲೇಟೆಡ್ ಟು ಲಾಸ್ಟ್ 3 ಎಲಿಮೆಂಟ್ಸ್. ಅದರ ಅರ್ಥ 1 2 3, ರೈಟ್? ಫಸ್ಟಿಂದ ನಾವು ಕೌಂಟ್ ಮಾಡಿ ನಂಬರಿಂಗನ್ನು ಕೊಟ್ಟಿದ್ರೆ ಫಸ್ಟ್ ಲೆಟರ್ ವಿಲ್ ಬಿ ಎ. ಇಲ್ಲಿ ಲಾಸ್ಟಿಂದ ನಂಬರಿಂಗ್ ಕೊಟ್ಟಿದ್ರೆ 1 2 3 @*2, ರೈಟ್? ಅದೇ ಥರ ಅಲ್ಲಿ ರಿಲೇಟ್ ಮಾಡಿದಾರಾ? ABCಗೆ ಯಾವ ಥರ ರಿಲೇಟ್ ಮಾಡಿದ್ದಾರೆ? @*2. ಹಾಗಿದ್ರೆ ಫಸ್ಟ್ ಲೆಟರ್ಗೆ ನಂಬರಿಂಗ್, ಫಸ್ಟಿಂದ ನಂಬರಿಂಗ್ ಮಾಡಿದರೆ ಯಾವ್ದು ನಂಬರ್ ಇರುತ್ತೋ ಲಾಸ್ಟ್ ನಂಬರಿಂಗ್, ರೈಟ್? ಲಾಸ್ಟಿಂದ ಯಾವ್ದು ನಂಬರಿಂಗ್ ಮಾಡ್ತಾ ಇದ್ದೀರಾ ಅದನ್ನೇ ರಿಲೇಟ್ ಮಾಡಿದ್ದಾರೆ. ಅದರರ್ಥ ಫಸ್ಟ್ ಎಲಿಮೆಂಟು ಲಾಸ್ಟ್ ಎಲಿಮೆಂಟ್ಗೆ ರಿಲೇಟ್ ಮಾಡಿದ್ದಾರೆ. ಅಂದರೆ ಲೆಫ್ಟ್ ಹ್ಯಾಂಡಿಂದ ಸೆಕೆಂಡ್ ಪೊಸಿಷನ್ ಏನಿದೆನೋ ರೈಟ್ ಹ್ಯಾಂಡಿಂದ ಸೆಕೆಂಡ್ ಪೊಸಿಷನ್ಗೆ ಕೋಡ್ ಮಾಡಿದ್ದಾರೆ, ಇದೆ, ರೈಟ್? ಸೊ ಹಾಗಿದ್ರೆ ನಮಗೆ $# ಹೀಗೆ ಬೇಕು. ಸೊ ವೇರ್ ಈಸ್ $? ಏನಿದೆ, 4th ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಇದೆ. ಲೆಫ್ಟ್ ಹ್ಯಾಂಡಿಂದ ನೋಡಿದರೆ 4th ಅಲ್ಲಿ ಇದೆ, ರೈಟ್? ಸೊ ಹಾಗಿದೆ ಇದ್ರ ಕೋಡಿಂಗ್ ಅಂದರೆ ಇದರ ಸಿರೀಸ್ ಏನಾಗುತ್ತೆ? ಸೊ $ಗೆ ಈ ಸೈಡಿಂದ ರೈಟ್ ಹ್ಯಾಂಡಿಂದ ಕೂಡ 4th ಯಾವುದಿರುತ್ತೋ ಅದು $ಗೆ ರಿಲೇಟ್ ಆಗಿರುತ್ತೆ. ಸೊ 1 2 3 4 ಅಂದರೆ ದಿಸ್ ಈಸ್ ಅ ಎಕ್ಸ್ಕ್ಲಮೇಟರಿ ಮಾರ್ಕ್, ರೈಟ್? ಸೊ ನಮ್ಗೆ ಯಾವ್ದು ಬೇಕು? ನೆಕ್ಸ್ಟ್ #ಗೆ ಬೇಕು. # ನೋಡಿದರೆ ಏನಿದೆ, 6th ಟರ್ಮ್ ಇದೆ. ಸೊ ರಿವರ್ಸ್ ಹೋಗಿದಾಗೂ ನಮಗೆ 6th ಟರ್ಮ್ ಬೇಕು, ವಿಚ್ ಈಸ್ ಅ 6th ಟರ್ಮ್ ಇಯರ್ H. ಸೊ ಸಾರಿ H ಇಟ್ ಈಸ್. ಸೊ ಈಗ ಏನು ಬೇಕು? ಈಸ್ ವಾಟ್ 7th ಆ್ಯಂಡ್ 8th ಟರ್ಮ್. ಈಸ್ ವಾಟ್ 8th ಟರ್ಮ್. ಸೊ ಹಾಗಿದ್ರೆ ನಮಗೆ ರೈಟ್ ಹ್ಯಾಂಡಿಂದ ಕೂಡ 8th ಟರ್ಮ್ ಬೇಕು. 6 7 ಆ್ಯಂಡ್ 8 ವಿಚ್ ಈಸ್ 8 ? ಸೊ ಹಾಗಿದ್ರೆ ಯಾವ್ದು ಆಪ್ಷನಲ್ಲಿದೆ? ದಟ್ ಈಸ್ ಡಿ ಆಪ್ಷನ್. ಇಲ್ಲೇನು ಮಾಡಿದ್ದಾರೆ? ಸೊ ರಿವರ್ಸ್ ಆರ್ಡರಿಂದ ಯಾವ ಥರ ನಂಬರಿಂಗ್ ಇದೆನೋ, ಫ್ರಂಟಿಂದ ಯಾವ್ದು ನಂಬರಿಂಗ್ ಇದೆನೋ ಅದನ್ನು ಎರಡನ್ನು ಸೀರೀಸ್ ಆಗಿ ಮಾಡಿದ್ದಾರೆ, ರೈಟ್? A to what, last is what, @. ನೆಕ್ಸ್ಟ್ ಕ್ವಶನ್. ಕಂಪ್ಲೀಟ್ ದ ಸೀರೀಸ್ ಬೈ ಚೂಸಿಂಗ್ ದ ನಂಬರ್. ಇದು ನಂಬರ್ ಸೀರೀಸ್ ಇದೆ, ರೈಟ್? ಸೊ 59967 59,967, ಅಗೇನ್ 59964. ಸೊ ಇಲ್ಲಿ ಏನಾಗಿದೆ? ಸೊ ಸ್ಲೋ ಇದೆ ಸಿರೀಸ್, ರೈಟ್?
ಸ್ಲೋ ಮೀನ್ಸ್ ಸ್ವಲ್ಪ ಮಾತ್ರ ಗ್ಯಾಪ್ ಕಾಣಿಸ್ತಾ ಇದೆ. ಹೌ ಮಚ್ ಗ್ಯಾಪ್ ಇಟ್ ಈಸ್? ಸೊ ಎಷ್ಟು ಗ್ಯಾಪ್ ಇದೆ? ಫಸ್ಟಿಂದ ಸೆಕೆಂಡ್ ಟರ್ಮಿಗೆ ನೋಡಿದರೆ 3 ಗ್ಯಾಪ್. ಸೊ ಎಲ್ಲ ಕಡೆ ಏನಿದೆ 3 ಗ್ಯಾಪ್ ಇದೆ. ಸೊ ಅಗೇನ್ ನಾವು ಇಲ್ಲಿ 3 ಮೈನಸ್ ಮಾಡಿದರೆ ರೈಟ್ ಸಿರೀಸ್ ಡಿಕ್ರೀಸ್ ಆಗ್ತಾ ಇದೆ. ಸೊ ಡಿಕ್ರೀಸ್ ಆಗ್ತಾ ಇದ್ದರೆ ಒಂದೇನಾಗುತ್ತೆ, ಮೈನಸ್ ಆದರೂ ಇರುತ್ತೆ, ಆರ್ ಎಲ್ಸ್ ಡಿವಿಷನ್ ಅಂತೂ ಇರುತ್ತೆ, ರೈಟ್. ಸೊ 59,958 3 ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ? 59,955. ಸೊ ಯಾವ ಆಪ್ಷನಲ್ಲಿದೆ? ಸಿ ಆಪ್ಷನ್. ದಟ್ ಮೀನ್ಸ್ ಅಲ್ಲಿ ಏನಾಗ್ತಾ ಇದೆ, 3 ಡಿಫ್ರೆನ್ಸನ್ನು ತಗೊಂಡಿದ್ದಾರೆ. ನೆಕ್ಸ್ಟ್ ಕ್ವಶನ್. ಸಿರೀಸೇ ಇದೆ, ಬಟ್ ಇದರಲ್ಲಿ ಏನು ಮಾಡಿದ್ದಾರೆ, ಡಯಾಗ್ರಾಮ್ ಮುಖಾಂತರ ಕೊಟ್ಟಿದ್ದಾರೆ ಸಿರೀಸ್, ರೈಟ್. ಸೊ 122, 37 ಆ್ಯಂಡ್ 85, ರೈಟ್. ಇದರಲ್ಲಿ ನಿಮಗೆ ರಿಲೇಷನನ್ನು ಫೈಂಡ್ ಮಾಡಬೇಕಾಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ 2, 3 ಆ್ಯಂಡ್ ಇಲ್ಲಿ 6 ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಅಂದರೆ ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಇಲ್ಲಿ 6 ಬರೆದಿದ್ದಾರೆ. ಅರ್ಥ ಆಗ್ತಿದೆ, ರೈಟ್. ಸೊ ಇವಾಗ ಫಾರ್ ಎಕ್ಸಾಂಪಲ್ 2, 3 ಆ್ಯಂಡ್ 5 ಕೊಟ್ಟಿದ್ದಾರೆ, ಇವೆರಡನ್ನು ಆ್ಯಡ್ ಮಾಡಿ ಇಲ್ಲಿ 5 ಬರೆದಿದ್ದಾರೆ, ರೈಟ್. ಇದೇ ಥರ ನಿಮಗೆ ಈ ಡಯಾಗ್ರಾಮಲ್ಲಿ ಯಾವ ಥರ ರಿಲೇಟ್ ಆಗಿದೆ ಅದನ್ನು ನೀವು ಫೈಂಡ್ ಮಾಡಬೇಕಾಗತ್ತೆ. ಆಲ್ವೇಸ್ ಫಸ್ಟ್ ಟರ್ಮ್ ಇರೋದು ರೈಟ್. ಫಾರ್ ಎಕ್ಸಾಂಪಲ್ ಹೀಗೂ ಕೊಡ್ಬೋದು, 2 × 3 ಮಾಡಿದರೆ ಲಾಸ್ಟ್ ಟರ್ಮು ಮಲ್ಟಿಪ್ಲಿಕೇಶನ್ ಮಾಡಿ ಕೊಡ್ತಾ ಇದ್ದಾರೆ, ಆರ್ ಎಲ್ಸ್ 2, 3 ಎರಡನ್ನು ಎರಡದು ಡಿಫ್ರೆನ್ಸ್ ಕೂಡ ತೊಗೊಂಡು ಕೊಡ್ಬೋದು. ಇದೇ ಥರ ಆ ಡಯಾಗ್ರಾಮಲ್ಲಿ ಯಾವುದು ರಿಲೇಟ್ ಆಗಿದೆ, ರೈಟ್. ಸೊ 122, 37, 122 ಇಂದ 37 ಮಾಡಿದರೆ 85 ಬರ್ತಾ ಇದೆನಾ, ಅದನ್ನು ಚೆಕ್ ಮಾಡಿ. ಆರ್ ಎಲ್ಸ್ ವಾಟ್ 85 + 37 ಮಾಡಿದರೆ 122 ಆಗ್ತಾ ಇದೆನಾ, ರೈಟ್. ಹೀಗೆ ನೀವು ಚೆಕ್ ಮಾಡಬೇಕಾಗುತ್ತೆ. ಸೊ 122 -37 ಮಾಡಿದರೆ 85 ಬರ್ತಾ ಇದೆನಾ. ಸೊ 12 - 7 ಮಾಡಿದರೆ 5 ಆಗುತ್ತೆ, ರೈಟ್. ಸೊ 11 - 3 ಮಾಡಿದರೆ 85 ಆಗ್ತಾ ಇದೆ. ಅದರ ಅರ್ಥ ಏನು ಮಾಡಿದ್ದಾರೆ ಇಲ್ಲಿ, ಫಸ್ಟ್ ಟರ್ಮ್ ಟು ವಾಟ್ ಸೆಕೆಂಡ್ ಟರ್ಮನ್ನು ಮೈನಸ್ ಮಾಡಿದ್ದಾರೆ. ಆವಾಗ ನಮಗೆ ಥರ್ಡ್ ಟರ್ಮ್ ಸಿಗ್ತಾ ಇದೆ, ರೈಟ್. ಅದೇ ಥರ ಸೆಕೆಂಡ್ ಬಾಕ್ಸಲ್ಲೂ ಅದೇ ಥರ ಆಗಿದೆನಾ, ಸೆಕೆಂಡ್ ಕಾಲಮಲ್ಲಿ, ರೈಟ್. ಸೊ 127 - 48 ಮಾಡಿದರೆ 79 ಬರುತ್ತಾ ಇಲ್ಲ, ಅದನ್ನು ಚೆಕ್ ಮಾಡಬೇಕು. ಬಿಕಾಸ್ ಸೇಮ್ ಪ್ಯಾಟರ್ನ್ ಫಾಲೋ ಆಗ್ತಾ ಇದ್ದರೆ ಅದನ್ನು ನಾವು ಮಾಡ್ಬೋದು, ರೈಟ್, ಸಿರೀಸನ್ನು. ಆರ್ ಎಲ್ಸ್ ಒಂದು ಡಿಫ್ರೆಂಟ್ ಪ್ಯಾಟರ್ನ್ ಫಾಲೋ ಆಗ್ತಾ ಇದ್ದರೆ ನಾವು ಸೇಮ್ ಯಾವುದಿದೆ ಅದನ್ನು ಫೈಂಡ್ ಮಾಡಬೇಕಾಗತ್ತೆ. ಸೊ 127 - 48 ಮಾಡಿದರೆ ಸೊ 79 ಬರುತ್ತೆ ಇಲ್ವಾ, ರೈಟ್. 79 ಬರುತ್ತೆ. ಸೊ ಏನು ಮಾಡಿದ್ದಾರೆ, ಮೈನಸ್ ಮಾಡ್ತಾ ಇದ್ದಾರೆ ಫಸ್ಟ್ ಟರ್ಮ್ ಟು ಮೈನಸ್ ಸೆಕೆಂಡ್ ಟರ್ಮ್. ಸೊ 105 - 66 ಮಾಡಿದರೆ ಏನು ಬರುತ್ತೆ, 15 - 6 ಮಾಡಿದರೆ 39. ಸೊ 39 ಬರುತ್ತೆ. ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಫಸ್ಟ್ ಟರ್ಮ್ ಮೈನಸ್ ಸೆಕೆಂಡ್ ಟರ್ಮ್ ಇನ್ ವಾಟ್ ಕಾಲಮ್ ಅಲ್ಲ, ರೋ ಅಲ್ಲ. ದಿಸ್ ಈಸ್ ಅ ಕಾಲಮ್ ಆ್ಯಂಡ್ ದಿಸ್ ಈಸ್ ಅ ರೋ. ಎಲ್ಲಿ ಮಾಡ್ತಾ ಇದ್ದಾರೆ, ಕಾಲಮ್ನಲ್ಲಿ ಮಾಡ್ತಾ ಇದ್ದಾರೆ. ಸೊ ಕಾಲಮ್ನಲ್ಲಿ ವಾಟ್ ಫಸ್ಟ್ ಟರ್ಮ್ ಮೈನಸ್ ಸೆಕೆಂಡ್ ಟರ್ಮ್ ಮಾಡಿದರೆ ನಮಗೆ ಏನು ಬರ್ತಾ ಇದೆ, ದ್ಯಾಟ್ ಥರ್ಡ್ ಟರ್ಮ್ ಬರ್ತಾ ಇದೆ, ವಾಟ್ ಥರ್ಡ್ ಟರ್ಮ್. ಸೊ ಹಾಗಿದ್ರೆ ಮಿಸ್ಸಿಂಗ್ ಕೊಟ್ಟಿರೋದು 105 - 66 ಮಾಡಿದರೆ ಏನು ಬರುತ್ತೆ, ದಟ್ ಈಸ್ 39. ಆರ್ ಎಲ್ಸ್ ನೀವು ಹೇಗೂ ಮಾಡ್ಬೋದು, ಥರ್ಡ್ ಟರ್ಮ್ ಪ್ಲಸ್ ಸೆಕೆಂಡ್ ಟರ್ಮ್ ಮಾಡಿದರೆ ಫಸ್ಟ್ ಟರ್ಮ್ ಬರ್ತಾ ಇದೆ, ಥರ್ಡ್ ಪ್ಲಸ್ ಸೆಕೆಂಡ್ ಮಾಡಿದರೆ ಫಸ್ಟ್ ಟರ್ಮ್ ಬರ್ತಾ ಇದೆ, ರೈಟ್. ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದ ನೆಕ್ಸ್ಟ್ ಕ್ವಶನ್? ಫೈಂಡ್ ದ ಮಿಸ್ಸಿಂಗ್ ನಂಬರ್ ಇನ್ ದ ಫಾಲೋವಿಂಗ್ ಟರ್ಮ್. ಇಲ್ಲಿ ಕೂಡ ನಂಬರ್ ಸೀರೀಸ್, ಬೇಸಿಕ್ ನಂಬರ್ ಸೀರೀಸ್ ಇದೆ. ಸೊ ಇದರಲ್ಲಿ ನೋಡಿ 6, 30, 150 ಕ್ವಶನ್ ಮಾರ್ಕ್ ಆ್ಯಂಡ್ ಅಗೇನ್ 3750 ಇದೆ, ರೈಟ್. ಸೊ ಇದರಲ್ಲಿ ಸಿರೀಸ್ ಇನ್ಕ್ರೀಸ್ ಆಗ್ತಾ ಇದೆ, ರೈಟ್. ಬಟ್ ಸಿರೀಸ್ ಸ್ಲೋ ಆಗಿ ಇನ್ಕ್ರೀಸ್ ಆಗ್ತಾ ಇದೆ, ಇಲ್ಲ, ಇದೇನಾಗ್ತಾ ಇದೆ, ಜಾಸ್ತಿ ಇನ್ಕ್ರೀಸ್ ಆಗ್ತಾಯಿದೆ, ರೈಟ್. 6 to ಡೈರೆಕ್ಟಾಗಿ 3000 ಹಂಗೆ ಹೋಗಿದೆ. ಸೊ ಹಾಗಿದ್ರೆ ಇಲ್ಲಿ ಆಬ್ವಿಯಸ್ಲಿ ಏನಾಗಿರುತ್ತೆ, ಮಲ್ಟಿಪ್ಲಿಕೇಶನ್ ಆಗಿರುತ್ತೆ, ರೈಟ್. ಅದನ್ನು ನೀವು ಮಲ್ಟಿಪ್ಲೈ ಮಾಡಿ ನೋಡಿ ಇದು 6 ಹೌ ಮೆನಿ ಟೈಮ್ಸ್ 30 5 ಟೈಮ್ 35 150. ಹಾಗಿದ್ರೆ ಏನು ಮಾಡಿದ್ದಾರೆ, ಇಂಟು 5 ಅದನ್ನು ಚೆಕ್ ಮಾಡಬೇಕಾಗುತ್ತೆ. 15 5 ಏನಾಗುತ್ತೆ, 75 750. ಸೊ ಇದನ್ನು ಅಗೇನ್ 5 ಮಲ್ಟಿಪ್ಲೈ ಮಾಡಿದರೆ ನಿಮಗೆ 3715 ಬರುತ್ತಾ ಇಲ್ವಾ, ಎಸ್, ರೈಟ್.
3750 ಬರುತ್ತೆ. ಹಾಗಿದ್ರೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಮಲ್ಟಿಪ್ಲಿಕೇಶನ್, ವಾಟ್ ಮಲ್ಟಿಪ್ಲಿಕೇಶನ್ ಇಂಟು 5 ಮಾಡ್ತಾ ಇದ್ದಾರೆ. ಸೊ ಹಾಗಿದ್ರೆ ನಿಮ್ಮದು ಆನ್ಸರ್ ಏನಾಗಿರುತ್ತೆ, 750. ಆನ್ಸರ್ ಈಸ್ 750. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕೂಡ ಏನಿದೆ, ಬಾಕ್ಸಲ್ಲಿ ಕಾಲಮ್ ಆ್ಯಂಡ್ ರೋ ಅಲ್ಲಿ ಕೊಟ್ಟಿದ್ದಾರೆ, ರೈಟ್. 3 ಕಾಲಮ್ಸ್ 4 ರೋ ಅನ್ನು ಕೊಟ್ಟಿದ್ದಾರೆ. ಸೊ ವಾಟ್ ವಿಲ್ ಕಮ್ ಇನ್ ದ ಪ್ಲೇಸ್ ಆಫ್ ಕ್ವಶನ್ ಮಾರ್ಕ್ ಅಂತ ಕೇಳಿದ್ದಾರೆ. ಸೊ ಇದೇ ಥರ ನೀವು ಇಲ್ಲಿ ವಾಟ್ ರಿಲೇಷನನ್ನು ಹುಡುಕಬೇಕಾಗತ್ತೆ, ಯಾವ ಥರ ರಿಲೇಟ್ ಆಗಿ ನಿಮಗೆ ಯಾವ ಟರ್ಮಲ್ಲಿ ನಿಮಗೆ ಆನ್ಸರ್ ಬರ್ತಾ ಇದೆ ಅಂತ. ಸೊ ಇದೇ ಥರ ಇವಾಗ ಈಸಿ ಇದೆ ನೋಡೋಕ್ಕೆ, ರೈಟ್. 6 5 30 ಇಂಟು 4 ಮಾಡಿದರೆ 120. ಅಲ್ಲಿ ಏನು ಮಾಡ್ತಾ ಇದ್ದಾರೆ, ಮಲ್ಟಿಪ್ಲಿಕೇಶನ್ ಆಫ್ ಫಸ್ಟ್ 3 ಟರ್ಮ್ಸ್ ಇನ್ ಕಾಲಮ್ ಏನು ಮಾಡಿದ್ದಾರೆ, 6 ಇಂಟು 5 ಇಂಟು 4 120 ಆಗ್ತಾ ಇದೆ. ಸೊ ಸೆಕೆಂಡ್ ಕೂಡ ಅದೇ ಥರ ಆಗ್ತಾ ಇದೆನಾ, 6 7 42 ಇಂಟು 3 3 2 6 3 4 12. ದಟ್ ಮೀನ್ಸ್ ದೇ ಆರ್ ಮಲ್ಟಿಪ್ಲೈಯಿಂಗ್ ವಾಟ್, ಆಲ್ 3 ಟರ್ಮ್. ಆ 3 ಟರ್ಮನ್ನು ಏನು ಮಾಡಿದ್ದಾರೆ, ಕಾಲಮಲ್ಲಿ ಮಲ್ಟಿಪ್ಲೈ ಮಾಡ್ತಾ ಇದ್ದಾರೆ. ಸೊ ಹಾಗಿದ್ರೆ ಇಲ್ಲಿ ಯಾವ ಟರ್ಮ್ ಬರಬೇಕು ನಿಮಗೆ, ಮಲ್ಟಿಪ್ಲಿಕೇಶನ್ ಮಾಡಿದರೆ 320 ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಫ್ ಯು ಮಲ್ಟಿಪ್ಲೈ ದೀಸ್ 3 ಟರ್ಮ್ಸ್, ಈ ಟರ್ಮ್ ಬಗ್ಗೆ ನಮಗೆ ಗೊತ್ತಿಲ್ಲ, ಆವಾಗ ನಿಮ್ಗೆ ಆನ್ಸರು 320 ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಯಾವ ಟರ್ಮ್ ಬರುತ್ತೆ, 8 5 40. ಇದನ್ನು ಸಾಲ್ವ್ ಮಾಡಿದರೆ ಏನಾಗುತ್ತೆ, 40 0 0 ಕ್ಯಾನ್ಸಲ್ ಆಗುತ್ತೆ, 4 8 32. ಹಾಗಿದ್ರೆ ಈ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಏನು ಬರುತ್ತೆ, 8 ಬರುತ್ತೆ. ಸಿ 8 5 40 40 ಇಂಟು 8 ಮಾಡಿದರೆ 320 ಆಗ್ತಾ ಇದೆ, ರೈಟ್. 40 ಇಂಟು 8 ಮಾಡಿದರೆ 320. ದಟ್ ಈಸ್ ಆಪ್ಷನ್ ಬಿ ಅಲ್ಲಿ ಇದೆ, ರೈಟ್. ಸೊ 80 40 ಇಂಟು 8. ನೆಕ್ಸ್ಟ್ ಕ್ವಶನ್. ಸೊ ಫೈಂಡ್ ದ ನಂಬರ್ ಇನ್ ದ ಪ್ಲೇಸ್ ಆಫ್ ಕ್ವಶನ್ ಮಾರ್ಕ್. ಇದನ್ನು ಕೂಡ ಡಯಾಗ್ರಾಮ್ ಮುಖಾಂತರ ಕೊಟ್ಟಿದ್ದಾರೆ, ರೈಟ್. ಸೊ 3 to 5 ಆಗಿದೆ, ಅಗೈನ್ 5 to 8. ಸೊ ಈ ಥರ ಕ್ಲಾಕ್ ವೈಸ್ ಹೋಗ್ತಾ ಇದೆ. 3 ಇಂದ 5 ಆಗಿದೆ, ಇನ್ಕ್ರೀಸ್ ಆಗ್ತಾ ಇದೆ ವ್ಯಾಲ್ಯೂಸ್. 3 to 5 ಅಗೈನ್ 8 30 9 22 ಈ ಥರ, ರೈಟ್. ಸೀರೀಸಲ್ಲಿ ಬರ್ಕೊಂಡಿದ್ರೆ ಸೊ ನೆಕ್ಸ್ಟ್ ಟರ್ಮ್ ನಿಮಗೆ ಫೈಂಡ್ ಮಾಡಬೇಕು, ರೈಟ್. ಸೊ 3 to 5 ಇವಾಗ ಗ್ಯಾಪ್ ನೋಡಿದರೆ 2 ಇದೆ, ಇಲ್ಲಿ 3 ಗ್ಯಾಪ್ ಇದೆ, ಇಲ್ಲಿ 5 ಗ್ಯಾಪ್ ಇದೆ, ಇಲ್ಲೆಷ್ಟು ಗ್ಯಾಪ್ ಇದೆ, ದಟ್ ಈಸ್ 9 ಗ್ಯಾಪ್. ಸೊ ನೆಕ್ಸ್ಟ್ ಯಾವ್ದು ಬರುತ್ತೆ, ಸಿ 2 3 5 9. ದೀಸ್ ಆರ್ ನಾಟ್ ಅ ಪ್ರೈಮ್ ನಂಬರ್ಸ್ ಆಲ್ಸೋ. ಇಲ್ಲಿ ಒಂದು ಸಲ 7 ಬಂದಿದ್ದರೆ ನಾವು ಅದನ್ನು ಪ್ರೈಮ್ ನಂಬರ್ ಇವೆ ಅಂತ ಕನ್ಸಿಡರ್ ಮಾಡ್ಬೋದಿತ್ತು, ಬಟ್ ದೀಸ್ ಆರ್ ನಾಟ್ ಪ್ರೈಮ್ ನಂಬರ್ಸ್. ಆರ್ ಎಲ್ಸ್ ಇಲ್ಲಿ ವಾಟ್ 1 ಇದ್ದರೆ ಏನಾಗ್ತಿತ್ತು, ಇದು ಆಡ್ ನಂಬರ್ ಆದರೂ ಆಗ್ತಾಯಿತ್ತು, ಬಟ್ ಇಲ್ಲೇನಿದೆ 9 ಅಂತ ಕೊಟ್ಟಿದ್ದಾರೆ. ಸೊ ಹಾಗಿದ್ರೆ ಈ ಡಿಫ್ರೆನ್ಸ್ ಅಪ್ಲೈ ಆಗ್ತಾ ಇಲ್ಲ, ಡಿಫ್ರೆನ್ಸ್ ಏನಾಗ್ತಾ ಇಲ್ಲ, ಅಪ್ಲೈ ಆಗ್ತಾ ಇಲ್ಲ. ಹಾಗಿದ್ರೆ ಬೇರೆ ಏನಾಗ್ತಾ ಇರುತ್ತೆ, ಬೇರೆ ಮಲ್ಟಿಪ್ಲಿಕೇಶನ್ ಆಗ್ತಾ ಇದೆ, ಅದನ್ನು ಚೆಕ್ ಮಾಡಬೇಕಾಗತ್ತೆ, ರೈಟ್. ಸೊ ಫಸ್ಟ್ ಟರ್ಮ್ ಪ್ಲಸ್ ಸೆಕೆಂಡ್ ಟರ್ಮ್ ಮಾಡಿದರೆ ಥರ್ಡ್ ಟರ್ಮ್ ಬರ್ತಾ ಇದೆನಾ, 3 + 5 ಮಾಡಿದರೆ 8 ಆಗ್ತಾ ಇದೆ. ಸೊ ಸೆಕೆಂಡ್ ಪ್ಲಸ್ 5 + 8 ಮಾಡಿದರೆ 13 ಆಗುತ್ತೆ. ಸೊ 13 8 + 13 ಮಾಡಿದರೆ 22 ಆಗ್ತಾ ಇದೆ, ರೈಟ್. ಸೊ ಅಗೇನ್ ನಮಗೆ ಬೇಕಾಗಿದ್ದರೆ 13 + 22 ಮಾಡಬೇಕು, ಆವಾಗ ಏನು ಬರುತ್ತೆ ಆನ್ಸರು, ದಟ್ ಈಸ್ 35 ಬರುತ್ತೆ, ರೈಟ್. ಸೊ ವಿಲ್ ಸಿ ಏನಿದೆ, 3 + 5 ಮಾಡಿದರೆ ಥರ್ಡ್ ಟರ್ಮ್ ಬರ್ತಾ ಇದೆ, ದಟ್ ಈಸ್ 8. ಸೊ 5 + 8 ಮಾಡಿದರೆ, ರೈಟ್, 13 ಬರ್ತಾ ಇದೆ. ಸೊ 13 + ವಾಟ್ 8 + 13 ಮಾಡಿದರೆ 22 ಬರುತ್ತೆ. 22ನೇ ಬರುತ್ತಾ, ಸಾರಿ 21 ಬರುತ್ತೆ. ದಟ್ ಮೀನ್ಸ್ ಡಿಫ್ರೆನ್ಸ್ ಅಪ್ಲೈ ಆಗ್ತಾಯಿದೆ, ಆರ್ ಎಲ್ಸ್ ಡಿಫ್ರೆಂಟ್ ಟೈಪ್ ಆಫ್ ಅಪ್ಲೈ ಆಗ್ತದೆ, ಡಿಫ್ರೆಂಟ್ ಟೈಪ್ ಆಫ್ ಸಿರೀಸ್ ಅಪ್ಲೈ ಆಗ್ತಾ ಇದೆ ಇಲ್ಲಿ. ಸಿ 21 ಇಲ್ಲಿ 21 ಇದ್ದರೆ ನಾವು ಅದನ್ನು ಆ್ಯಡ್ ಮಾಡ್ಬೋದಿತ್ತು, ಬಟ್ ಇಲ್ಲೇನು ಕೊಟ್ಟಿದ್ದಾರೆ, 13 + 22 ಮಾಡಿದರೆ 35 ಬರಬೇಕು. ಬಟ್ ಇಲ್ಲಿ 21 ಬಂದಿದ್ದರೆ ನಾವು ಎರಡು ಫಸ್ಟ್ ಟರ್ಮ್ ಆ್ಯಂಡ್ ಸೆಕೆಂಡ್ ಟರ್ಮನ್ನು ಆ್ಯಡ್ ಮಾಡ್ಬೋದಿತ್ತು, ಆವಾಗ ನಮ್ಗೆ ಆನ್ಸರ್ ಬರ್ತಾಯಿತ್ತು. ಬಟ್ ಇಲ್ಲೇನಿದೆ, ಥರ್ಡ್ ಟರ್ಮು 21 ಕೊಟ್ಟಿಲ್ಲ, ಏನು ಕೊಟ್ಟಿದ್ದಾರೆ, 22 ಅಂತ ಕೊಟ್ಟಿದ್ದಾರೆ, ರೈಟ್. ಬೇರೆದು ಮಲ್ಟಿಪ್ಲಿಕೇಶನನ್ನು ಅಪ್ಲೈ ಮಾಡ್ಬೋದಾ, ಬಿಕಾಸ್ ಸಿರೀಸ್ ಇನ್ಕ್ರೀಸ್ ಆಗ್ತಾ ಇದೆ. This is 20, 13 and 22. ಸೊ ಇವಾಗ
5 2s are 10 ಮೈನಸ್ 2 ಆಗ್ತಾ ಇದೆ ಅಂದ್ಕೊಳ್ಳಿ, ರೈಟ್. 8 2s are 16 ಮೈನಸ್ 3. Again what? 13 2s are 26. 26 ಮೈನಸ್ 4 ಮಾಡಿದರೆ 22 ಬರ್ತಾ ಇದೆ. ಇಲ್ಲಿ 3 2s are 6 ಮೈನಸ್ 1 ಮಾಡಿದರೆ 5 ಬರ್ತಾ ಇದೆ. ಹಾಗಿದ್ರೆ ನೆಕ್ಸ್ಟ್ ಟರ್ಮ್ ಏನು ಮಾಡಬೇಕಾಗುತ್ತೆ? ಇಂಟು 2 ಮೈನಸ್, ಸೊ ನೋಡಿ ಮೈನಸ್ 1 ಮೈನಸ್ 2 ಮೈನಸ್ 3 ಮೈನಸ್ 4, ಸೊ ನೆಕ್ಸ್ಟ್ ಟರ್ಮ್ ವಿಲ್ ಬಿ ಅ ಮೈನಸ್ 5. ಇಂಟು 2 ಮೀನ್ಸ್ ವಾಟ್? 44. ಮೈನಸ್ 5 ಇಸ್ ವಾಟ್? 44 ಮೈನಸ್ 5 ಎಷ್ಟು ಬರುತ್ತೆ? 39 ಬರುತ್ತೆ. ಸೊ ಇಲ್ಲೇನಾಗ್ತಾ ಇದೆ? ಮಲ್ಟಿಪ್ಲಿಕೇಶನ್ ಆ್ಯಂಡ್ ಸಬ್ಟ್ರಾಕ್ಷನ್ ಎರಡೂ ಒಂದೇ ಸಲ ಅಪ್ಲೈ ಆಗ್ತಾ ಇದೆ. 3 ಇಂಟು 2 ಮೈನಸ್ 1, 5 ಇಂಟು 2 ಮೈನಸ್ 2, 8 ಇಂಟು 2 ಮೈನಸ್ 3, ಅಗೇನ್ 13 ಇಂಟು 2 ಮೈನಸ್ 4, ರೈಟ್. ಸೊ ಹಾಗಿದ್ರೆ ಆಪ್ಷನ್ ಯಾವ್ದು ಬರುತ್ತೆ? ದಟ್ ಈಸ್ ಅ ಥರ್ಡ್ ಒನ್, 39. Next question. Which is the best suited to be placed in the place of question mark in the figure? ಫಿಗರಲ್ಲಿ 81 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಗೇನ್ ವಾಟ್? 919 ಅಂತ. ಅಗೇನ್ ಇಲ್ಲಿ 333 ಇಲ್ಲಿ ಡ್ಯಾಶ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ 81 ಈ ಮೂರನ್ನು ಮಲ್ಟಿಪ್ಲೈ ಮಾಡಿದರೆ ನಿಮ್ಗೆ 81 ಬರ್ತಾ ಇದೆ. 9 1s 9, 9 9s 81. ಹಾಗಿದ್ರೆ ಇಲ್ಲೂ ಕೂಡ ನಾವು ಒಂದು ನಂಬರನ್ನು ಮಲ್ಟಿಪ್ಲೈ ಮಾಡಿದರೆ ಮೇಲೆ ಇರೋದು ಬರಬೇಕು, ರೈಟ್. 3 3s 9, 9 3s 27. 27ಗೆ ಎಷ್ಟು ಮಲ್ಟಿಪ್ಲೈ ಮಾಡಿದರೆ ನಮಗೆ ಅಪ್ಸೈಡ್ ಇರೋ ನಂಬರ್ ಬರುತ್ತೆ? ದಟ್ ಮೀನ್ಸ್ 81. 3ಯನ್ನು ಮಲ್ಟಿಪ್ಲೈ ಮಾಡಿದರೆ ದಟ್ ಈಸ್ ಯುವರ್ ಆಪ್ಷನ್ ಡಿ, ರೈಟ್. ಆಪ್ಷನ್ ಡಿ ಏನು ಮಾಡ್ತಾ ಇದ್ದಾರೆ? ಮಲ್ಟಿಪ್ಲೈನ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಕ್ವಶನ್. ಎ ಬಿ ಸಿ ಫಿಗರನ್ನು ಕೊಟ್ಟಿದ್ದಾರೆ. ಅಲ್ಲಿ ಎ ಆ್ಯಂಡ್ ಬಿ ಅಲ್ಲಿ ಯಾವ ಥರ ರಿಲೇಷನ್ ಇದೆ ನಂಬರಲ್ಲಿ, ಅದೇ ಥರ ಸಿ ಎಲ್ ಕೂಡ ನಾವು ಆ ಕ್ವಶನ್ ಮಾರ್ಕನ್ನು ಫೈಂಡ್ ಮಾಡಬೇಕು, ರೈಟ್. ಸೊ ಕ್ವಶನಲ್ಲಿ ಏನು ಹೇಳಿದ್ದಾರೆ? ಅಸ್ಯೂಮಿಂಗ್ ದ್ಯಾಟ್ ನಂಬರ್ಸ್ ಇನ್ ದ ಈಚ್ ಆಫ್ ದ ಫಾಲೋವಿಂಗ್ ಫಿಗರ್ಸ್ ಫಾಲೋ ಎ ಸಿಮಿಲರ್ ಪ್ಯಾಟರ್ನ್. ಅಂದರೆ ಎ ಆ್ಯಂಡ್ ಬಿ ಅಲ್ಲಿ ಮತ್ತು ಸಿ ಅಲ್ಲಿ ಮೂರು ಸಿಮಿಲರ್ ಪ್ಯಾಟರ್ನ್ ಫಾಲೋ ಆಗ್ತಾ ಇದೆ. ಸೊ ಹಾಗಿದ್ರೆ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಏನು ಬರುತ್ತೆ, ರೈಟ್. ಸೊ 5 4 20 ಆ್ಯಂಡ್ 9 ಇದೆ. ಸೊ 5 to 4 5 4 20 ಆ್ಯಂಡ್ 9 ಇದರಲ್ಲಿ ಯಾವ ಥರ ರಿಲೇಟ್ ಆಗಿದೆ ಅದನ್ನು ಚೆಕ್ ಮಾಡಬೇಕು. ಸೊ 5 4 20 ಆ್ಯಂಡ್ 9. ಸಿ ಡೈರೆಕ್ಟಾಗಿ ಇಲ್ಲಿ ನೋಡಿದರೆ ಕಾಣಿಸ್ತಾ ಇದೆ 5 + 4 ಮಾಡಿದರೆ 9 ಬರ್ತಾ ಇದೆ. 5 ಇಂಟು 4 ಮಾಡಿದರೆ 20 ಬರ್ತಾ ಇದೆ. ಅಂದರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಆಫ್ ದೋಸ್ ನಂಬರ್ಸ್, ಇಲ್ಲಿ ಆ್ಯಡಿಷನ್ ಆಫ್ ದೋಸ್ ನಂಬರ್ಸ್ ಮಾಡ್ತಾ ಇದ್ದಾರೆ, ರೈಟ್. ಹಾಗೆ ಸೆಕೆಂಡ್ ಬಿ ಫಿಗರಲ್ಲೂ ಸೇಮ್ ಪ್ಯಾಟರ್ನ್ ಫಾಲೋ ಆಗ್ತಾ ಇದೆಯಲ್ಲ, ಇಲ್ಲ ಅದನ್ನು ಚೆಕ್ ಮಾಡಬೇಕು. ಸಿ 3 + 8 ಮಾಡಿದರೆ 11 ಆಗ್ತಾ ಇದೆ. ಎಸ್. ಸೊ ಅಗೇನ್ 3 8s 24. ಅದೇ ಥರ ನಾವಿಲ್ಲಿ ಸಿ ಆಪ್ಷನಲ್ಲಿ ಸಿ ಫಿಗರಲ್ಲಿ ಫೈಂಡ್ ಮಾಡಬೇಕು. ಸೊ ಇಲ್ಲಿ ಎರಡನ್ನು ಆ್ಯಡ್ ಮಾಡಿದರೆ 13 ಇದೆ. ನಾವು ನೆಕ್ಸ್ಟ್ ಏನು ಮಾಡಬೇಕು? ಮಲ್ಟಿಪ್ಲಿಕೇಶನ್. ಸೊ 9 4s 36. ಸೊ ಏನು ಆಪ್ಷನ್ ಇಟ್ ಈಸ್? ಎಸ್, ಡಿ ಆಪ್ಷನಲ್ಲಿ ಇದೆ. 9 4s 36. ನೆಕ್ಸ್ಟ್ ಕ್ವಶನ್. ಸೆಲೆಕ್ಟ್ ದ ಮಿಸ್ಸಿಂಗ್ ನಂಬರ್. ಸೊ ಮಿಸ್ಸಿಂಗ್ ನಂಬರನ್ನು ಫೈಂಡ್ ಮಾಡಬೇಕು. ಇವಾಗ ಏನಿದೆ 1 5 4 64 25 2 ಅಂತ ಕೊಟ್ಟಿದ್ದಾರೆ, ರೈಟ್. ಸೊ ಯಾವ ಥರ ರಿಲೇಟ್ ಆಗಿದೆ? 1 5 4 64 8 25 2, ರೈಟ್. ಇದರಲ್ಲಿ ಸ್ವಲ್ಪ ನಂಬರ್ಸ್ ನೋಡಿದರೆ ನಿಮಗೆ ಅರ್ಥ ಆಗ್ತಿದೆ. ದೀಸ್ ಆರ್ ಅ ಸ್ಕ್ವೇರ್ಸ್, ರೈಟ್. ಇದನ್ನು ಕೂಡ ಸ್ಕ್ವೇರ್ಸ್ ಇದೆ. ಬಟ್ ಇದರಲ್ಲಿ ಹೇಗೆ ಫೈಂಡ್ ಮಾಡಬೇಕು? ಸಿ ಸ್ಕ್ವೇರ್ಸ್ ಅಂತ ಗೊತ್ತಾಗಿದೆ ಅಂದರೆ ಅದರ ಅಪೋಸಿಟ್ ಏನಿದೆ? 5 ಇದೆ. 5 ಸ್ಕ್ವೇರ್ ಈಸ್ 25 ಆಗ್ತಾ ಇದೆ. ಸೇಮ್ 2 ಸ್ಕ್ವೇರ್ 4 ಇದೆ. 8 ಸ್ಕ್ವೇರ್ 64 ಇದೆ. ಅದಂದರೆ ಅದೇ ನಂಬರ್ಗೆ ಸೇಮ್ ಅದೇ ಮಲ್ಟಿಪ್ಲೈ ಮಾಡ್ತಾ ಇದ್ದಾರೆ. ದಟ್ ಮೀನ್ಸ್ 5 5s 2 2s. ಹಾಗಿದ್ರೆ ಇಲ್ಲೇನು ಬರುತ್ತೆ? 1 1s 1. ಸ್ಕ್ವೇರ್ ಆಫ್ ದೋಸ್ ನಂಬರ್ ಅಪೋಸಿಟ್ ಪೊಸಿಷನಲ್ಲಿ ಏನಿದೆ ಅದರದ್ದು ಸ್ಕ್ವೇರ್ ಮಾಡ್ತಾ ಇದ್ದಾರೆ, ರೈಟ್. ಸೊ ಹಾಗಿದ್ರೆ 1 ಸ್ಕ್ವೇರ್ ಮಾಡಿದರೆ ಏನಾಗುತ್ತೆ? 1 ಇರುತ್ತೆ. ನೆಕ್ಸ್ಟ್ ಕ್ವಶನ್. ದಿಸ್ ಈಸ್ ಅ ಇಮೇಜ್ ಕೊಟ್ಟಿದ್ದಾರೆ. ದಟ್ ಈಸ್ ವಾಟ್? ಕಂಪ್ಲೀಟ್ ದ ಫಿಗರ್ ಅಂತ. ಸೊ
ಫ್ರಮ್ ದ ಗಿವನ್ ಅಲ್ಟರ್ನೇಟಿವ್ಸ್ 1 2 3 4. ಸೊ ಆಪ್ಷನ್ ಎಲ್ಲ ಕೊಟ್ಟಿದ್ದಾರೆ, 1 2 3 4ಅಲ್ಲಿ ಯಾವುದು ಆನ್ಸರ್ ಬಂದಿರುತ್ತೋ, ರೈಟ್. ಸೊ ಇದನ್ನು ಫಿಗರನ್ನು ನಾವು ಕಂಪ್ಲೀಟ್ ಮಾಡಬೇಕು. ಸೊ ಹಾಗಿದ್ರೆ ಫಸ್ಟ್ ಆಫ್ ಆಲು ಏನು ಕಾಣಿಸ್ತಾ ಇದೆ ಇಲ್ಲಿ ಫಿಗರ್ ನೋಡಿದರೆ, ದಟ್ ಈಸ್ ವಾಟ್, ಇಲ್ಲಿ ಇದನ್ನು ಕಂಪ್ಲೀಟ್ ಮಾಡಿದರೆ, ಸೊ ಈಸಿಯಾಗಿ ಕಂಪ್ಲೀಟ್ ಮಾಡಿದರೆ ಇದನ್ನು ಫುಲ್ಫಿಲ್ ಮಾಡ್ಕೊಳ್ಳಿ. ಇಲ್ಲೇನಿದೆ, ಒಂದು ಲೈನ್ ಇದೆ, ರೈಟ್. ಸೊ ಇಲ್ಲೂ ಕೂಡ ಇದೆ ಕಾರ್ನರಲ್ಲಿ, ರೈಟ್. ಎಲ್ಲಿದೆ, ಈ ಆಪ್ಷನ್ ಒಂದಲ್ಲಿದೆ, ಇಲ್ಲಿದೆ, ಇಲ್ಲೂ ಇದೆ, ರೈಟ್. ಸೊ ಎಲ್ಲೂ ಕ್ರಾಸ್ ಅಂತ ಇಲ್ಲ, ರೈಟ್. ಕ್ರಾಸ್ ಅದು ಕೂಡ ಇಲ್ಲ. ಸೊ ದಟ್ ಮೀನ್ಸ್ ಫೋರ್ತ್ ಆಪ್ಷನ್ನು ಥರ್ಡ್ ಆಪ್ಷನ್ನು ಎರಡು ಕ್ಯಾನ್ಸಲ್ ಆಗಿರುತ್ತೆ. ಸೊ ಫಸ್ಟ್ ಆ್ಯಂಡ್ ಸೆಕೆಂಡಲ್ಲಿ ಒಂದು ಆಪ್ಷನ್ ಇದ್ದಿರುತ್ತೆ. ಸೊ ಯಾವ್ದು ಬರ್ಬೋದು, ಇಲ್ಲಿ ಯಾವ ಥರ ಲೈನ್ ಬಂದಿರುತ್ತೆ, ಸಿ ಇದನ್ನೇ ಇವಾಗ ಫಿಗರಿಗೆ ಕಂಪ್ಲೀಟ್ ಮಾಡಿದರೆ ಈ ಥರ ಲೈನ್ ಬಂದಿರುತ್ತಾ, ಆರ್ ಎಲ್ಸ್ ಅಪೋಸಿಟ್ ಆಗಿ ಈ ಥರ ಲೈನ್ ಬಂದಿರುತ್ತಾ. ಸೊ ಸಿ ಇದನ್ನು ಇವಾಗ ಈ ಥರ ಇಲ್ಲಿ ಮಿಡಲಲ್ಲಿ ಲೈನ್ ಹಾಕಿದ್ದಾರಂದರೆ ಇಲ್ಲೂ ಕೂಡ ಇದೇ ಮಿಡಲಲ್ಲಿ ಇದನ್ನು ಕಂಪ್ಲೀಟ್ ಆಗುತ್ತೆ. ಆವಾಗ ಮಾತ್ರ ಫಿಗರ್ ಏನಾಗುತ್ತೆ, ಇಲ್ಲಿ ನೋಡಿ ಕಂಪ್ಲೀಟ್ ಆಗುತ್ತೆ. ಸೊ ದ್ಯಾಟ್ ಮೀನ್ಸ್ ಈ ಥರ ಲೈನ್ ಯಾವ ಫಿಗರಲ್ಲಿ ಇದೆ, ಸೆಕೆಂಡ್ ಫಿಗರಲ್ಲಿ ಇದೆ, ರೈಟ್. ಸೊ ದಟ್ ಈಸ್ ಯುವರ್ ಆಪ್ಷನ್ ಈಸ್ ಸೆಕೆಂಡ್. ಸೊ ಫಾರ್ ಎಕ್ಸಾಂಪಲ್ ಅದನ್ನು ನಾನು ರಿವರ್ಸ್ ಮಾಡಿದರೆ, ಒಂದು ವೇಳೆ ಇವಾಗ ಸೇಮ್ ಫಿಗರ್ ಫಸ್ಟ್ ಆಪ್ಷನ್ ಕೂಡ ಆಗ್ಬೋದು ಅಂತ, ರೈಟ್. ಸೊ ಈ ಥರ ಮಾಡಿದರೆ ಆವಾಗ ಅದು ಫಿಗರು ಕಂಪ್ಲೀಟ್ ಆಗಲ್ಲ. ನೋಡಿ, ದಿಸ್ ಈಸ್ ರೈಟ್ ಡಿಫ್ರೆಂಟ್ ಲೈನ್. ಸೊ ಹಾಗಿದ್ರೆ ಯಾವ್ದು ಬರುತ್ತೆ ಆಪ್ಷನು, ದಟ್ ಈಸ್ ಅ ಸೆಕೆಂಡ್ ಆಪ್ಷನ್, ಬಿ ಯಲ್ಲಿ ಇದೆ, ರೈಟ್. ನೆಕ್ಸ್ಟ್ ಕ್ವಶನ್, ವಾಟ್ ವಿಲ್ ಬಿ ದ ನೆಕ್ಸ್ಟ್ ಟರ್ಮ್ ಆಫ್ ದ ಫಾಲೋವಿಂಗ್ ಸಿರೀಸ್ ಅಂತ ಕೊಟ್ಟಿದ್ದಾರೆ. ಇಲ್ಲೇನಿದೆ, ನಂಬರ್ ಪ್ಲಸ್ ವಾಟ್, ಆಲ್ಫಾಬೆಟ್ ಕೂಡ ಕೊಟ್ಟಿದ್ದಾರೆ, ನಂಬರ್ ಆ್ಯಂಡ್ ಆಲ್ಫಾಬೆಟ್ ಮಿಕ್ಸ್ಡ್, ಆಲ್ಫಾ ನ್ಯೂಮರಿಕ್, ರೈಟ್. ದಿಸ್ ಈಸ್ ಐ, ಇದನ್ನು ಐ ಅಂತ ಬರ್ಕೊಳ್ಳಿ, ಓಕೆ. ನೆಕ್ಸ್ಟ್ 22 42 62 ಅಂತ ಇದೆ, ಸಿ ಎಫ್, ರೈಟ್. ಸಿ ಆಗಿ ನೆಕ್ಸ್ಟ್ ಎಫ್ ಆಗ್ತಾಯಿದೆ, ಎಫಿಂದ ಅಗೇನ್ ಐ ಆಗ್ತಾಯಿದೆ. ನೆಕ್ಸ್ಟ್ ಯಾವ ಟರ್ಮ್ ಬರಬೇಕು. ಸೊ ಆಲ್ವೇಸ್ ರೈಟ್ ಆನ್ ದ ಪ್ಲೇಸ್ ವ್ಯಾಲ್ಯೂಸ್. ನಿಮಗೆ ಈಸಿಯಾಗಿ ನಿಮಗೆ ಇಲ್ಲಿ ಏನು ಆಗ್ತಾಯಿದೆ, ಏನು ಚೇಂಜಸ್ ಆಗ್ತಾಯಿದೆ ಅದನ್ನು ಅರ್ಥ ಆಗುತ್ತೆ. ನೋಡಿ 3 6 9 ಬರ್ಕೊಂಡಿದ್ರೆ ಇಲ್ಲಿ 3 ಗ್ಯಾಪ್ ಕಾಣಿಸ್ತಾ ಇದೆ. ಅಗೇನ್ ನಾವು ಇಲ್ಲಿ 3 ಗ್ಯಾಪ್ ಬರ್ಕೊಂಡಿದ್ರೆ ಏನು ಬರುತ್ತೆ ಆವಾಗ, 12. ಸೊ 12 ಈಸ್ ವಾಟ್, ಯಾವ ಪ್ಲೇಸ್ ವ್ಯಾಲ್ಯೂ ಇದೆ, ದಟ್ ಈಸ್ ಅ ಎಲ್. ಸೊ ಬಿ ಆಪ್ಷನಲ್ಲಿ ಮಾತ್ರ ಇದೆ, ರೈಟ್. ಬಿ ಆಪ್ಷನಲ್ಲಿ ಮಾತ್ರ ನಿಮಗೆ ಕಾಣಿಸ್ತಾ ಇದೆ. ಒಂದು ವೇಳೆ ಇಲ್ಲಿ ನಂಬರ್ ಹೇಗೆ ಚೇಂಜ್ ಆಗ್ತಾ ಇದೆ, 22 + 42 ಆಗ್ತಾ ಇದೆ, ದಟ್ ಮೀನ್ಸ್ +20. ಇಲ್ಲೂ ಕೂಡ +20, ನೆಕ್ಸ್ಟ್ ಕೂಡ ಏನಾಗಬೇಕು, +20 +20 ಮಾಡಿದರೆ ದಟ್ ಮೀನ್ಸ್ 82 ಎಲ್. ಯಾವ್ದು ಆಪ್ಷನಲ್ಲಿದೆ, ಬಿ ಆಪ್ಷನಲ್ಲಿ ಇದೆ, ರೈಟ್. 82 ಎಲ್. ನೆಕ್ಸ್ಟ್ ಕ್ವಶನ್, so find the term that comes in the place of question mark. So n is related to 100, n 100, again what, k 81. So question mark anta kotti. Next e 49, b is what, 36 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡಿದರೆ ದಿಸ್ ಈಸ್ ಅ ವಾಟ್, 10 ಸ್ಕ್ವೇರ್, ದಿಸ್ ಈಸ್ 9 ಸ್ಕ್ವೇರ್, 7 ಸ್ಕ್ವೇರ್, 6 ಸ್ಕ್ವೇರ್ ಅಂತ ಕಾಣಿಸ್ತದೆ. ಇವಾಗ ಫಾರ್ ಎಕ್ಸಾಂಪಲ್ ಈಸ್ ವಾಟ್, ಈ ಪ್ಲೇಸ್ ವ್ಯಾಲ್ಯೂ ಇಸ್ 5, ಬಿ ಇಸ್ 2, ಬಟ್ 5 ಸ್ಕ್ವೇರ್ ಇಲ್ಲ ಅದು, ರೈಟ್. ಸೊ 2 ಆ್ಯಡ್ ಮಾಡ್ತಾ ಇದ್ದಾರಾ, ಇಲ್ಲ. ಇಲ್ಲಿ 2 ಆ್ಯಡ್ ಮಾಡಿದರೆ ಅದು 16 ಬರಬೇಕಾಗಿತ್ತು, ಬಟ್ ಇಲ್ಲೇನಿದೆ 36 ಇದೆ. ಅದರ ಅರ್ಥ ಡಿಫ್ರೆಂಟಾಗಿ ಕೊಡ್ಕೊಂಡಿದ್ದಾರೆ. ದಿಸ್ ಈಸ್ 14 11, ರೈಟ್. ಸೊ 10 9 7 6 6 7 ಇಲ್ಲಿ ಮಿಸ್ ಆಗಿರೋದು ವಾಟ್, ಮಿಸ್ಸಿಂಗ್ ಸೀರೀಸಲ್ಲಿ ಏನು ಬರುತ್ತೆ, 8 ಬರುತ್ತೆ. ಹಾಗಿದ್ರೆ ಅದು ಡಿಕ್ರೀಸಿಂಗ್ ಆರ್ಡರಲ್ಲಿ ತೊಗೊಂಡಿದ್ದಾರೆ. 10 ಸ್ಕ್ವೇರ್ 9 ಸ್ಕ್ವೇರ್ 8 ಸ್ಕ್ವೇರ್, ವಾಟ್ ಈಸ್ 8 ಸ್ಕ್ವೇರ್, 64 ಬರುತ್ತೆ. 64 ಅಗೇನ್ ಆಲ್ಫಾಬೆಟ್ ಯಾವ್ದು ಬಂದಿರುತ್ತೆ, ಬಿಕಾಸ್ ಆಪ್ಷನಲ್ಲಿ ಎರಡೇ ಕಡೆ 64 ಇದೆ. ಸೊ ಆಲ್ಫಾಬೆಟ್ಸ್ ನೋಡಿದರೆ 14 to 11 ಆಗಿದೆ, 5 to 2 ಆಗಿದೆ. ಇಲ್ಲಿ ನೋಡಿದರೆ ಇಲ್ಲೂ ಕೂಡ 3 ಗ್ಯಾಪ್ ಇದೆ, ಇಲ್ಲೂ ಕೂಡ 3 ಗ್ಯಾಪ್ ಇದೆ. ಸೊ ಅಗೇನ್ ನಾವು ಇಲ್ಲಿ 3 ಮೈನಸ್ ಮಾಡಿದರೆ 11 - 3 ಮಾಡಿದರೆ ಏನು ಬರುತ್ತೆ, 8 ಬರುತ್ತೆ. ವಾಟ್ ಈಸ್ 8, ಪ್ಲೇಸ್ ವ್ಯಾಲ್ಯೂ ಆಫ್ ವಿಚ್ ನಂಬರ್, ಪ್ಲೇಸ್ ವ್ಯಾಲ್ಯೂ ಆಫ್ ವಿಚ್ ಆಲ್ಫಾಬೆಟ್, ಎಚ್ ಆಲ್ಫಾಬೆಟ್ದು ಇದೆ. ಸೊ ದ್ಯಾಟ್ ಮೀನ್ಸ್ H64 ಇಂದ ಆನ್ಸರ್ ಆಗಿರುತ್ತೆ, H64, ರೈಟ್.
ಸೊ ಇಲ್ಲೇನಾಗ್ತಾ ಇದೆ, ಇವಾಗ 14 to 10ಗೆ ಅವರು ಕನೆಕ್ಟ್ ಮಾಡಿಲ್ಲ, ಬಿಕಾಸ್ 14 to 10 ತೊಗೊಂಡಿದ್ರೆ 4 ಗ್ಯಾಪ್ ಇದೆ, ರೈಟ್. 11 to 9 ನೋಡಿದರೆ 2 ಗ್ಯಾಪ್ ಕಾಣಿಸ್ತಾ ಇದೆ. ಸೊ E to 49 ನೋಡಿದರೆ ಅಲ್ಲಿ 2 ಗ್ಯಾಪ್ ಇದೆ. ಅಗೇನ್ ವಾಟ್ 2 to 6 ನೋಡಿದರೆ ಅಗೇನ್ 4 ಗ್ಯಾಪ್ ಇದೆ. ಅಲ್ಲಿ ಕಂಟಿನ್ಯೂಸ್ ಆಗಿ ಯಾವುದೇ ಪ್ಯಾಟರ್ನ್ ಫಾಲೋ ಆಗ್ತಾ ಇಲ್ಲ ಕ್ಲಿಯರಾಗಿ, ರೈಟ್. ಸೊ ನಾವು 10, 9 ಇದನ್ನು ಡಿಕ್ರೀಸಿಂಗ್ ಆರ್ಡರಲ್ಲಿ ಬರೀತಾ ಇದ್ದಾರೆ, ಕಂಪ್ಲೀಟಾಗಿ ಕಾಣಿಸ್ತಾ ಇದೆ ಇಲ್ಲಿ ಡಿಕ್ರೀಸಿಂಗ್ ಆರ್ಡರಲ್ಲಿ ಬರೀತಾ ಇದ್ದಾರೆ. ಸೊ ದಟ್ಸ್ ವೈ ಅವಾಗ ಏನು ಬರುತ್ತೆ, 8 ಸ್ಕ್ವೇರ್ ದಟ್ ಈಸ್ 64, ರೈಟ್. ಸೊ ಹೋಪ್ ಎವ್ರಿ ಒನ್ ಅಂಡರ್ಸ್ಟುಡ್ ದ ಕ್ಲಾಸ್. ಎಲ್ರಿಗೂ ಕ್ಲಾಸ್ ಹೆಲ್ಪ್ ಆಗಿರ್ಬೋದು ಎಲ್ಲ ಎಕ್ಸಾಮ್ಗೂ ನಿಮಗೆ, ರೈಟ್. ಯಾವುದೇ ಎಕ್ಸಾಮ್ ಬರೆದಿದ್ರು ನಿಮಗೆ ಈ ಚಾಪ್ಟರ್ ಇದ್ದೇ ಇರುತ್ತೆ, ಕಂಪ್ಲೀಷನ್ ಆಫ್ ಸೀರೀಸ್, ಆಲ್ಫಾ ನ್ಯೂಮರಿಕ್ ಆಗಲಿ ಆರೆಲ್ಸ್ ನಂಬರ್ ಸೀರೀಸ್ ಆಗಲಿ, ರೈಟ್. ಫಿಗರ್ಸ್ ಕೂಡ ಕೊಟ್ಟಿರ್ತಾರೆ. ಸೊ ಈ ಕ್ಲಾಸಲ್ಲಿ ಏನಿದೆ ಎಲ್ಲ ಕ್ವಶನ್ಸ್ ಕೂಡ ನಿಮಗೆ ಮಿಕ್ಸಪ್ ಆಗಿದೆ, ರೈಟ್. ಮಿಕ್ಸಪ್ ಆಗಿದೆ, ರೈಟ್. ಎಲ್ಲ ಕ್ವಶನ್ಸ್ ಇದೆ ಇದರಲ್ಲಿ, ನಂಬರ್ ಸೀರೀಸ್ ಕೂಡ ಇದೆ, ಆಲ್ಫಾ ನ್ಯೂಮರಿಕ್ ಸೀರೀಸ್ ಕೂಡ ಆ್ಯಂಡ್ ಫಿಗರ್ಸ್ ಕೂಡ ಇದೆ, ರೈಟ್. ಹೋಪ್ ಎವ್ರಿ ಒನ್ ಅಂಡರ್ಸ್ಟುಡ್ ದ ಕ್ಲಾಸ್. ಆ್ಯಂಡ್ ಹೀಗೆ ನಿಮಗೆ ಬೇಸಿಕ್ ನೋಡಬೇಕಾದ್ರೆ ಇನ್ನೊಂದು ವಿಡಿಯೋ ಕೂಡ ಇದೆ, ದಟ್ ಈಸ್ ಬೇಸ್ಡ್ ಆನ್ ದ ಕಂಪ್ಲೀಷನ್ ಆಫ್ ಸೀರೀಸ್ ಓನ್ಲಿ. ಅಂದರೆ ಬೇಸಿಕ್ ಯಾವ ಟೈಪ್ ಬರುತ್ತೆ ಅದನ್ನು ಕೂಡ ಅದರಲ್ಲಿ ಎಲ್ಲ ಕ್ಲಿಯರಾಗಿ ಹೇಳಿಂದಿದೆ, ರೈಟ್. ಯಾರು ನೋಡಿಲ್ಲ ಗೋ ಆ್ಯಂಡ್ ವಾಚ್ ದ್ಯಾಟ್. ಸೊ ಯಾರು ನ್ಯೂ ಇದ್ದೀರಾ ಚಾನಲಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಸೊ ಥ್ಯಾಂಕ್ ಯು.